ಕೋರ್ಸ್ ಆದ ಸಿದ್ಧಾಂತ ಪ್ರವೇಶಕ ಭಾಗ 2 ಇತರ ಜಿನ್ವಾನಿ ಮಂಗಳಾಚರಣೆಯನ್ನು ಮಾಡೋಣ. ಮಂಗಳಾಚರಣೆ 42ನೇ ಪೇಜದಲ್ಲಿರುವ ಮಂಗಳಾಚರಣೆಯನ್ನ ಮಾಡೋಣ. ಪ್ರಾರ್ಥನೆ ಅಂತ ಹೇಳಿದೆ ಅಲ್ಲ, ಅದನ್ನ ಇವತ್ತು ಮಂಗಳಾಚರಣೆ ರೂಪದಾಗ ತೆಗೆದುಕೊಳ್ಳೋಣ. ಹೇ ವೀತರಾಗ ಭಗವಂತ ಸಕಲ ಗುಣವಂತ ಮಾಡುವೆ ಭಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ. ಭವಯೋನಿಗಳಲ್ಲಿ ನಾ ತಿರುಗುತ್ತಲಿ, ಭವದೊಳು ಸುಖ ದುಃಖವನ್ನು ಹೊಂದುತ್ತಲಿ, ಬಂದಿಹೆ ನರವೋ ಬೇಡ ಕ್ಷಣಿಕ ಈ ಭುಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ. ಭವದಲ್ಲಿ ಮಾಡಿದ ಪಾಪವನ್ನು ಕ್ಷಣದಲ್ಲಿ ಕಳೆಯಲು ಆ ತಾಪವನು, ತವ ಗುಣ ಸ್ತುತಿಯಳು ಮೂಡಿ ಬರಲಿ ಆ ಭಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ. ಹೇ ವೀತರಾಗ ಭಗವಂತ ಸಕಲ ಗುಣವಂತ ಮಾಡುವೆ ಭಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ. ದರ್ಶನ ಸುಖ ಶಕ್ತಿ ಸುಜ್ಞಾನಗಳ ಪ್ರಭು ಅಮಿತಾನಂತ ಗುಣಾದಿಗಳ, ಶುಭ ಸ್ತುತಿಯನ್ನು ಗೈಯುವೆ ಹೊಂದುತ್ತ ಪೂರ್ಣ ವಿರಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ. ಶುಭ ವೀತರಾಗ ಜಿನ ಗುಣ ಮರೆತು, ಸಿರಿ ಸಮವ ಶರಣ ದರ್ಶನ ಹೊರತು, ಬೇರಾವುದು ಏಳು ಕಾಣಿನು ಮೋಕ್ಷದ ಯುಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ. ಹೇ ವೀತರಾಗ ಭಗವಂತ ಸಕಲ ಗುಣವಂತ ಮಾಡುವೆ ಭಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ. ಪ್ರಭು ಅನುದಿನ ಆತ್ಮನ ಧ್ಯಾನವನ್ನು ವ್ರತ ಪೂಜೆ ಚತುರ್ವಿಧ ದಾನವನು, ಮಾಡಲು ಹೆಚ್ಚಲಿ ಚೇತನ ಚಿನ್ಮಯ ಶಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ. ಜನಕಂಠ ಪಾಠವ ಮಾಡಿದರೆ ಮನ ತನ್ಮಯ ಸ್ತುತಿಯನ್ನು ಹಾಡಿದರೆ, ಓ ಜನಗಳ ಮನದಲ್ಲಿ ಕರುಣಿಸೋ ಹೇ ಪ್ರಭು ಭಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ. ಹೇ ವೀತರಾಗ ಭಗವಂತ ಸಕಲ ಗುಣವಂತ ಮಾಡುವೆ ಭಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ, तव सन्निधि दौरेली मुक्ति। जय बोलो अरिहंत परमेष्ठी भगवान की जय हो। आचार्य भगवान श्री संत शिरोमणि आचार्य भगवान श्री विद्यासागर जी महाराज की जय हो। विद्या शिरोमणि नवाचार्य श्री समय सागर जी महाराज की जय हो। निर्यापक श्रमण मुनि श्री योग सागर जी, नियम सागर जी, सुधा सागर जी आदि मुनिराजों की जय हो। समस्त मुनि संघ की जय हो। ಎಲ್ಲರಿಗೂ ಜೈ ಜಿನೇಂದ್ರ। ವಂದನಾ। ನಾವು ನಿನ್ನೆ ಪಾಠ ಹೇಳಿದ್ವಲ್ಲ ಭಕ್ಷ್ಯ ಮತ್ತು ಅಭಕ್ಷ್ಯ, ಆ ಪಾಠದಲ್ಲಿ ಒಂದ್ ನಾವು ಸ್ವಲ್ಪ ತಿದ್ದುಪಡಿ ಮಾಡಬೇಕಾಗಿತ್ತು। ನಾನು ಅದು ಕಟುಮರ ವೃಕ್ಷ ಇದೆಯಲ್ಲ, ಆ ಕಟುಮರ ವೃಕ್ಷ ಅಂದರೆ ಗೋಣಿ ಹಣ್ಣು ಆಗತ್ತೆ। ಕಟುಮರ ಅಂದ್ರೆ ಗೋಣಿ ಹಣ್ಣು, ಆಮೇಲೆ ಹೂ ಮರ ಅಂದ್ರ ಅತಿ ಅದು ಯಾವ್ದ್ರಲ್ಲಿ ಅಂತ ಹೇಳಿ, ಯಾವದ್ರಲ್ಲಿ ಬರುದು ಅಂತ ಅಂದ್ರೆ ನಮ್ಗೆ ಅಷ್ಟು ನೆನಪಿರೋದಿಲ್ಲ। ಅದು ಎಲ್ಲಿ 52 ನಂಬರ್ ಪೇಜದಲ್ಲಿ ಯಾವ ಲಾಸ್ಟ್ ನಲ್ಲಿ 2ನೇ ಲೈನ್ ದಲ್ಲಿ ಇದೆ ಕಟುಮರ, ಕಟುವರು ಅಂತ ಹೇಳಿ ಇದೆ, ಅದು ಮಿಸ್ಟೇಕ್ ಆಗಿದೆ, ಕಟುಮರ ಅಂತ ಹೇಳಿ ಬರಬೇಕು। ಭಕ್ಷ್ಯ ಮತ್ತು ಅಭಕ್ಷ್ಯ ಪಾಠ ನಿನ್ನೆ ಕೇಳಿದ್ವಲ್ಲ,
ಹೌದು. ಅಭಕ್ಷ ಪಾಠ. ಹೌದು. ಅದರಲ್ಲಿ 52ನೇ ಪೇಜ್. ಹಾ. ಕಟುಮರ ಅಂದ್ರೆ ಗೋಣಿ ಗೋಣಿ ವೃಕ್ಷ ಆಗತ್ತೆ. ಕಟುವರು, ಕಟುವರು ಅಂತ ಇದೆ, ಅದೇನಾ? ಹಾ, ಕಟುವರು ಅಂತ ಹೇಳಿದೆ. ಅದು ಕಟುವು ಮರ ಆಗಿಬೇಕಾಗಿತ್ತು, ಕಟುವರು ಆಗಿದೆ. ಕಟುಮರ. ಹಾ. ಕಟುಮರ. ಹಾ. ಹಣ್ಣು. ಹಲಸಿನ ಹಣ್ಣು ಅಲ್ಲ, ಅದು ಗೋಣಿ ಹಣ್ಣು ಆಗ್ಬೇಕಾಗಿತ್ತು. ಗೋಣಿಯ. ಹಾ. ಗೋಣಿ ಹಣ್ಣಂದ್ರೆ ಯಾವ್ದು ದೀದಿ? ಗೋಣಿ ಹಣ್ಣು ಅಂತ ಹೇಳಿ ಪಂಚ ಉದುಂಬರ ಫಲದಲ್ಲಿ ಅತ್ತಿ, ಹಾ, ಆಲ, ಗೋಣಿ ಗೋಳಿ ಮತ್ತು ಗೋಳಿ. ಹಾ, ಗೋಳಿ ಗೋಳಿ ಗೋಳಿ. ಹಾ, ಲಲಳಿ. ಹಾ, ನಾವು ಗೋಣಿ ಅಂತ ಅಂದ್ಕೊಂಡೆ. ಗೋಳಿ. ಗೋಡಿ ಹಣ್ಣು. ಗೊತ್ತಾಯ್ತು ಗೊತ್ತಾಯ್ತು. ಔದುಂಬರ ಫಲದ್ದು. ಓಕೆ. ಹಾ, ಹೌದು. ಆಮೇಲೆ ಹ್ಮ್. ಊಮರ ಅಂದ್ರೆ ಅತ್ತಿ ಹಣ್ಣು ಆಗತ್ತೆ. ಉಮರ ಉಮರ. ಹಾ, 53ನೇ ಪೇಜದಲ್ಲಿ ಮೇಲಿನಿಂದ 3ನೇ ಲೈನ್ ಇದೆ, ಊಮರ ಅಂತ ಹೇಳಿ. ಹೌದು ಹೌದು, ಅದು. ಅತ್ತಿ ಹಣ್ಣು. ಓಕೆ. ಉಮರ ಅತ್ತಿ ಹಣ್ಣು. ಪಾಕರ ಅಂದ್ರೆ ಬಸರಿ ಹಣ್ಣು. ಅಂದ್ರೆ ಔದಂಬರ ಫಲಗಳಿದೆಲ್ಲ. ಹೌದು, ಔದುಂಬರ ಫಲಗಳು ಅಭಕ್ಷದಲ್ಲೇ ಬರುತ್ತವೆ ಎಲ್ಲ. ಗೊತ್ತಾಯ್ತು. ಅತ್ತಿ. ಬಡ ಪಾಕರ. ಪೀಪಲ, ಊಮರ. ಪಾಕರ್ ಅಂದ್ರೆ ಯಾವ್ದು ದೀದಿ? ಪಾಕರ ಅಂದ್ರೆ ಬಸರಿ ಹಣ್ಣು. ಬಸರಿ. ಓಕೆ. ಗೋಳಿ ಬಸರಿ. ಓಕೆ. ಹಾ. ಆಲ, ಅರಳಿ, ಗೋಳಿ, ಆಮೇಲೆ ಹೌದು ಅತ್ತಿ, ಬಸರಿ. ಈ ರೀತಿ ಹೌದು 5 ಹಣ್ಣುಗಳಾಗ್ತಾವಲ್ಲ, ಇವು ಪಂಚೋದುಂಬರ ಫಲಗಳು. ಹೌದು, ಗೊತ್ತಾಯ್ತು. ಎಲ್ಲರೂ ಒಂದ್ ಸ್ವಲ್ಪ ಅದನ್ನ ಮಿಸ್ಟೇಕ್ ಇದು ಮಾಡ್ಬೇಕಾಗುತ್ತೆ. ಇನ್ ಮುಂದೆ ನಾವು ದಶಲಕ್ಷಣ ಪರ್ವ ಹಾಗೂ ಷೋಡಶಕಾರಣ ಪರ್ವದ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲಿ ಮೊದಲು ನಾವು ದಶಲಕ್ಷಣ ಪರ್ವವನ್ನು ನೋಡೋಣ. ಹಿಂದೂ ತಿಂಗಳುಗಳಲ್ಲಿಯೇ ಅತ್ಯಂತ ಪವಿತ್ರವಾದ ತಿಂಗಳೆಂದರೆ ಭಾದ್ರಪದ. ಏಕೆಂದರೆ ಈ ತಿಂಗಳುಗಳಲ್ಲಿ ಅತಿ ಹೆಚ್ಚು ವ್ರತಗಳು, ಅಥವಾ ನೋಂಪಿಗಳು ಬರುತ್ತವೆ. ಅಂದ್ರೆ ಹಿಂದೂ ತಿಂಗಳಲ್ಲಿ ಭಾದ್ರಪದ ತಿಂಗಳಂತ ಹೇಳಿ ಬರುತ್ತೆ. ಭಾದ್ರಪದ ತಿಂಗಳಿನಲ್ಲಿ ನೋಂಪಿಗಳು ಹೆಚ್ಚಾಗಿ ಬರುತ್ತವೆ. ವ್ರತಗಳು, ನೋಂಪಿಗಳು ಎಲ್ಲ ಎಲ್ಲ ವ್ರತಗಳು ಬರುತ್ತವೆ ಅದರಲ್ಲಿ. ದಶಲಕ್ಷಣ, ಷೋಡಶಕಾರಣ, ರತ್ನತ್ರಯ, ಅನಂತ ನೋಪಿ, ಪುಷ್ಪಾಂಜಲಿ ನೋಪಿ ಅಂತ ಹೇಳಿ ಈಗ ಹಲವಾರು ನೋಂಪಿಗಳು ಇವೆಯಲ್ಲ, ಅವೆಲ್ಲ ನೋಂಪಿಗಳು ಯಾವಾಗ ಬರುತ್ತವೆ? ಭಾದ್ರಪದ ತಿಂಗಳಲ್ಲಿ. ಅದಕ್ಕಾಗಿ ಭಾದ್ರಪದ ತಿಂಗಳವನ್ನ ಪವಿತ್ರ ತಿಂಗಳ ಅಂತ ಹೇಳಿ ಹೇಳಿದ್ದಾರೆ. ಈ ಪರ್ವಗಳು ವರ್ಷದಲ್ಲಿ 3 ಬಾರಿ, ಅಂದ್ರೆ ಮಾಘ, ಚೈತ್ರ, ಭಾದ್ರಪದ ಈ ತಿಂಗಳುಗಳಲ್ಲಿ ಬರುತ್ತವೆ. ಈ ಪರ್ವಗಳು ಏನದಾವು? ವರ್ಷದಲ್ಲಿ 3 ಬಾರಿ ಬರ್ತವೆ. ಅದು ಮಾಘ, ಚೈತ್ರ, ಭಾದ್ರಪದ ಈ 3 ತಿಂಗಳುಗಳಲ್ಲಿ ಬರ್ತವೆ. ಆದ್ರೆ ಸಾಮಾನ್ಯವಾಗಿ ಈ ಪರ್ವವನ್ನು ಭಾದ್ರಪದ ತಿಂಗಳುಗಳಲ್ಲಿಯೇ ಮಾಡುತ್ತಾರೆ. ಈ ಪರ್ವಗಳನ್ನ ಭಾದ್ರಪದ ತಿಂಗಳುಗಳಲ್ಲಿ ಮಾಡ್ತಾರೆ. ದಶಲಕ್ಷಣ ಪರ್ವವನ್ನು ಶ್ವೇತಾಂಬರ ಪರಂಪರೆಯವರು ಭಾದ್ರಪದ ಕೃಷ್ಣ ತ್ರಯೋದಶಿಯಿಂದ ಭಾದ್ರಪದ ಶುಕ್ಲ ಪಂಚಮಿಯವರೆಗೆ, ದಶಲಕ್ಷಣ ಪರ್ವವನ್ನ ಶ್ವೇತಾಂಬರ ಪರಂಪರೆಯವರು ಭಾದ್ರಪದ ಕೃಷ್ಣ ತ್ರಯೋದಶಿದಿಂದ ಭಾದ್ರಪದ ಶುಕ್ಲ ಪಂಚಮಿಯವರೆಗೆ ಮಾಡ್ತಾರೆ. ಮತ್ತು ದಿಗಂಬರ ಪರಂಪರೆಯವರು ಭಾದ್ರಪದ ಶುಕ್ಲ ಪಂಚಮಿಯಿಂದ ಅನಂತ ಚತುರ್ದಶಿವರೆಗೆ ಈ ರೀತಿ 10 ದಿನಗಳು ಮಾಡ್ತಾರೆ. ಹಾಗಾಗಿ ಇದು 20 ದಿನಗಳಲ್ಲಿ ನಾವು ಮಾಡ್ತೀವಿ. ಈ ಪರ್ವದಲ್ಲಿ 10 ಗುಣಗಳ ಆರಾಧನೆ ಮಾಡಲಾಗುತ್ತದೆ. ಇದರ ನೇರ ಸಂಬಂಧವು ಆತ್ಮನ ಪರಿಣಾಮಗಳಿಂದಲೇ ಇದೆ. ಈ ಪರ್ವದಲ್ಲಿ ಏನ್ ಮಾಡ್ತೇವೆ? 10 ಗುಣಗಳ ಆರಾಧನೆ. 10 ಗುಣಗಳು ಯಾವ್ಯಾವು? ಕ್ಷಮ, ಮಾರ್ಧವ್, ಆರ್ಜವ, ಸತ್ಯ, ಶೌಚ, ಸಂಯಮ, ತಪ್, ತ್ಯಾಗ, ಅಕಿಂಚನ್, ಬ್ರಹ್ಮಚರ್ಯ. ಈ 10 ಗುಣಗಳು, 10 ಧರ್ಮಗಳೇವೆಲ್ಲ ಇವು ಗುಣಗಳಾಗಿ, ಆತ್ಮನ ಗುಣಗಳು. ಈ ಆತ್ಮನ ಗುಣಗಳನ್ನ ನಾವು ಈ ಪರ್ವದಲ್ಲಿ ಆಚರಣೆ ಮಾಡ್ತೀವಿ.
ಈ ಪರ್ವದ ವೈಶಿಷ್ಟ್ಯವೆಂದರೆ ಯಾವುದೇ ವಿಶೇಷ ವ್ಯಕ್ತಿಯ ಸಂಬಂಧವನ್ನು ಇಡದೆ ಕೇವಲ ಆತ್ಮನ ಗುಣಗಳಿಂದಲೇ ಸಂಬಂಧವನ್ನು ಹೊಂದಿದೆ. ಈ ಪರ್ವ ಏನ್ ಮಾಡಿದೆ, ಯಾವುದೋ ವಿಶಿಷ್ಟವಾದ ವ್ಯಕ್ತಿಯ ಸಂಬಂಧವನ್ನ ಹೊಂದಿಲ್ಲ. ಅಂದ್ರೆ ವಿಶಿಷ್ಟವಾದ ವ್ಯಕ್ತಿ ಈ ರೀತಿ ಮಾಡಿದ್ದಾರೆ, ಅದಕ್ಕಾಗಿ ಈ ಪರ್ವವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಇದು ಮಹಾನ್ ವ್ಯಕ್ತಿಗೆ ಸಂಬಂಧಪಟ್ಟದ್ದಲ್ಲ, ಇದು ಆತ್ಮನ ಗುಣಗಳಿಗೆ ಸಂಬಂಧಪಟ್ಟದ್ದಾಗಿದೆ. ಈ ಗುಣಗಳಲ್ಲಿ ಯಾವುದೇ ಒಂದು ಗುಣವು ಪರಿಪೂರ್ಣತೆಯನ್ನು ಹೊಂದಿದರೆ ಮೋಕ್ಷ ತತ್ವದ ಉಪಲಬ್ಧಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಈ 10 ಗುಣ ಏನಿದೆಯಲ್ಲ, ಈ 10 ಗುಣಗಳಲ್ಲಿ ಯಾವ್ದಾದ್ರೂ ಒಂದು ಗುಣ ಪರಿಪೂರ್ಣವಾಗಿರ್ಬೇಕು. ಯಾವ್ದಾದ್ರೂ ಕ್ಷಮಾ ಧರ್ಮ ಆದ್ರೂ ನಮ್ಮ ಹತ್ರ ಪೂರ್ಣ ಕ್ಷಮಾ ಧರ್ಮ ಇದ್ದಾಗ, ಆ ಪೂರ್ಣ ಕ್ಷಮಾ ಧರ್ಮ ಇತ್ತಂದ್ರೆ ಈ 10 ಧರ್ಮಗಳು ಇಲ್ಲದ್ರ ಅದರಲ್ಲಿ ಸಮಾವೇತ ಆಗ್ತಾವ. ಅದಕ್ಕಾಗಿ ಇಲ್ಲದ್ರ ಯಾವ್ದಾದ್ರೂ ಒಂದು ಧರ್ಮ ಇಲ್ಲದ ಪೂರ್ಣ ಇರ್ಬೇಕು. ಉತ್ತಮ ಮಾರ್ಗದಗೊಳಿ ಮಾನಕಶಾಹಿ ಇಲ್ಲ, ಎಲ್ಲರಿಗೂ ವಿನಯ ಕೊಡುವಂತ ಭಾವ ಇತ್ತಂದ್ರ ಅವರು ಕ್ರೋಧವನ್ನು ಸಹ ಮಾಡೋದಿಲ್ಲ ಮತ್ತು ಕಪಟತನವನ್ನ ಮಾಡಂಗಿಲ್ಲ. ಮತ್ತ ಏನಾಗತ್ತೆ, ಯಾರ ಮೇಲೆ ಲೋಭ ಮಾಡೋದಿಲ್ಲ. ಈ ರೀತಿ ಇಲ್ಲಾಗ ಸತ್ಯವನ್ನ ಮಾತನಾಡ್ತಾರೆ, ಸಂಯಮದಿಂದ ಇರ್ತಾರೆ. ತಪ, ತ್ಯಾಗ, ಅಕಿಂಚನೆ, ಬ್ರಹ್ಮಚರ್ಯ ಈ ಎಲ್ಲ ವ್ರತಗಳನ್ನ, ಈ ಎಲ್ಲ ಧರ್ಮಗಳು ಅವರಲ್ಲಿ ಕಾಣಸಿಗ್ತವೆ. ಅದೇ ರೀತಿ ಅದಕ್ಕಾಗಿ ನಮಗೆ ಮೋಕ್ಷ ಸಿಗೋದು ಬಹಳ ದೂರ ಇಲ್ಲ ಅಂತ ಹೇಳಿದ್ದಾರೆ. ಧರ್ಮಾಚರಣೆ ಮಾಧ್ಯಮದಿಂದ ಶಾಂತಿ ಪ್ರದಾಯಕ ಪರ್ವಗಳಲ್ಲಿ ಈ ದಶಲಕ್ಷಣ ಪರ್ವವು ಒಂದು ಕಿರೀಟವಿದ್ದಂತೆ. ನಾವು ಧರ್ಮಾಚರಣೆ ಏನ್ ಮಾಡ್ತಾ ಇದ್ದೀವಿ, ಈ ಧರ್ಮಾಚರಣೆ ಮಾಡೋದಂದ್ರೇನ ಮೋಕ್ಷಕ್ಕೆ ಕಿರೀಟ ಇದ್ದಂತೆ. ದಶಲಕ್ಷಣ ಪರ್ವ ಒಂದು ಕಿರೀಟವಿದ್ದಂತೆ. ಇದು ಈ ಪರ್ವಗಳು ಏನಿದಾವಲ್ಲ, ಈ ಪರ್ವದಾಗಿಲ್ಲದ್ರ ದಶಲಕ್ಷಣ ಒಂದು ಕಿರೀಟವಿದ್ದಂತೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಇದನ್ನು ಪೂರ್ವಾದಿ ರಾಜ ಉಪಾಧಿಯಿಂದ ವಿಭೂಷಿತವಾಗಿದೆ. ಪರ್ವಾದಿ ರಾಜ ಉಪಾಧಿಯಿಂದ ವಿಭೂಷಿತವಾಗಿದೆ. ಈ ದಶಲಕ್ಷಣ ಪರ್ವವನ್ನ ಪರ್ವಾದಿ ರಾಜ ಅಂತ ಹೇಳಿದ್ದಾರೆ. ಈ ಉತ್ತಮ ದಶಧರ್ಮವು ಆತ್ಮನ ಭಾವನಾತ್ಮಕ ಪರಿವರ್ತನದಿಂದ ಉತ್ಪನ್ನವಾದ ವಿಶುದ್ಧ ಪರಿಣಾಮಗಳಿವೆ. ಇದರಲ್ಲಿ ಆತ್ಮನ ಭಾವನಾತ್ಮಕ ಪರಿವರ್ತನೆಯಿಂದ ಯಾವುದು ವಿಶುದ್ಧಿ ಪರಿಣಾಮಗಳು ಆಗ್ತಾವೋ ಅದರ ಬಗ್ಗೆ ಇಲ್ಲದ್ರೆ ಈ ದಶಧರ್ಮದಾಗ ಹೇಳಲಾಗಿದೆ. ಏಕೆಂದರೆ ಆತ್ಮನ ಅಶುಭ ಕರ್ಮಗಳ ಬಂಧವನ್ನು ನಿಲ್ಲಿಸುವುದು ಇದು ಸಂಹಾರಕ್ಕೆ ಕಾರಣವಾಗಿದೆ. ಪ್ರಖ್ಯಾತಿ, ಪೂಜೆ ಇತ್ಯಾದಿಗಳಿಂದ ನಿರಪೇಕ್ಷ ಇರುವ ಕಾರಣದಿಂದ ಇದಕ್ಕೆ ಉತ್ತಮ ವಿಶೇಷಣವನ್ನು ಹಚ್ಚಲಾಗಿದೆ. ಅಂದ್ರೆ ಇದರಿಂದ ಅಶುಭ ಕರ್ಮಗಳನ್ನ ನಾವು ನಿಲ್ಲಿಸೋದು, ಇದು ಸಂಹಾರ. ಅಶುಭ ಕರ್ಮಗಳನ್ನ ನಾವು ನಿಲ್ಲಿಸೋದು ಇದ ಸಂಹಾರ ಆಗಿದೆ. ಮತ್ತೆ ಪ್ರಖ್ಯಾತಿ, ಪೂಜೆ ಇತ್ಯಾದಿಗಳಿಂದ ಅಪೇಕ್ಷೆಯನ್ನು ಪಡೆದೇ ಇರುವುದು ಇದ ಇಲ್ಲದ್ರೂ ಉತ್ತಮ ವಿಶೇಷ. ಈ ರೀತಿ ಇಲ್ಲದ್ರೂ ಉತ್ತಮ ವಿಶೇಷವನ್ನ ಈ ಧರ್ಮದಲ್ಲಿ ನಾವು ನೋಡ್ಬೋದು. ಭಾದ್ರಪದ ಪರ್ವದ ಮುಖ್ಯತೆ ಹಾಗೂ ಆಚರಿಸುವ ಕಾರಣ. ಭಾದ್ರಪದ ಕೃಷ್ಣ ಪ್ರತಿಪದೆ ಎಂದು ನಮ್ಮ ಹೊಸ ವರ್ಷ ಪ್ರಾರಂಭವಾಗುವುದು. ಭಾದ್ರಪದ ಕೃಷ್ಣ ಪ್ರತಿಪದ ಯಾವಾಗ ಶುರು ಆಗ್ತದಲ್ಲ, ಆವಾಗಿಂದ ನಮ್ಮ ಹೊಸ ವರ್ಷ ಪ್ರಾರಂಭ ಆಗುತ್ತೆ. ಅಂದ್ರೆ ಭೋಗಭೂಮಿ ಕಳೆದು ಪ್ರಳಯ ಆಗಿ ಮತ್ತು 7 ದಿನದ ಪ್ರಳಯ ಆಗುತ್ತೆ. ಅದಾದ ನಂತರ 7 ದಿನದ ಪ್ರಳಯ ಆಗೋದ್ರಿಂದ ಅದು 49 ದಿನ ಆಗುತ್ತೆ. ಆ 49 ದಿನದ ನಂತರ ನಮಗಿಲ್ಲದ್ರೆ ಇದು ಭಾದ್ರಪದ ಶ್ರಾವಣ ಕೃಷ್ಣ ಪ್ರತಿಪದೆ ಎಂದು ಆಗ್ಬೋದು. ಆವಾಗಿಲ್ಲದ್ರೆ ಉತ್ಸರ್ಪಣೆ ಕಾಲ ನಮಗೆ ಯಾವಾಗ ಪ್ರಾರಂಭ ಆಗುತ್ತೆ, ಶ್ರಾವಣ ಕೃಷ್ಣ ಪ್ರತಿಪದ ಅಂದು ಆಗುತ್ತೆ. ಅದರ ನಂತರ 7 ದಿನಗಳಿಗೆ 7 ಪ್ರಕಾರ ಮಳೆಗಳ ನಂತರ ಭಾದ್ರಪದ ಶುಕ್ಲ ಪಂಚಮಿ ಎಂದು ಗವಿಯಲ್ಲೂ ಅವಿತು ಕುಳಿತಿರುವ ಜನರೆಲ್ಲರೂ ಬಂದು ಹರ್ಷೋಲ್ಲಾಸವನ್ನು ವ್ಯಕ್ತಪಡಿಸುವರು. ಇದು ಅದೇ ಹರ್ಷೋಲ್ಲಾಸದ ಪ್ರತೀಕವಾಗಿದೆ. ಅಂದ್ರೆ ಯಾವಾಗಿಲ್ಲದ್ರ ಅವಸರ್ಪಣಿ ಕಾಲ ಮುಕ್ತಾಯ ಆಗತ್ತೆ. ಆ ಮುಕ್ತಾಯ ಆದ ನಂತರ ಏನಾಗತ್ತೆ, ಉತ್ಸರ್ಪಣಿ ಕಾಲದ ಪ್ರಾರಂಭ ಆಗತ್ತೆ. ಈ ಉತ್ಸರ್ಪಣಿ ಕಾಲದ ಪ್ರಾರಂಭ ಯಾವ್ದನ್ನ ಆಗತ್ತೆ ಅಲ್ಲ, ಅದಿಲ್ಲದ್ರ ಶ್ರಾವಣ ಕೃಷ್ಣ ಪ್ರತಿಪದ ಅಂತ ಹೇಳಿದ್ದಾರೆ. ಆ ಶ್ರಾವಣ ಕೃಷ್ಣ ಪ್ರತಿಪದದಿಂದ 7 ದಿನದವರೆಗೆ 7 ಪ್ರಕಾರದ ಮಳೆಗಳಾಗುತ್ತವೆ.
ಏಳೇಳು ದಿನ, ಏಳೇಳು ಪ್ರಕಾರ ಮಳೆ ಆಗೋದ್ರಿಂದ ಇದು 49 ದಿನ ಆಗುತ್ತೆ. ಆ 49 ದಿನ ನಂತರ ಭಾದ್ರಪದ ಶುಕ್ಲ ಪಂಚಮಿ ಬರುತ್ತೆ. ಆವಾಗಿನಿಂದೆಲ್ಲದ್ರೆ ಏನಾಗುತ್ತೆ, ಈ ಉತ್ಸರ್ಪಿಣಿ ಕಾಲದಲ್ಲಿ ಎಲ್ಲರೂ ಜನರು ಬಂದು ಗವಿಯಲ್ಲಿ ಅಂದ್ರೆ ಗುಹೆಯಲ್ಲಿ ಅಡಗಿ ಕುಳಿತಿರುವಂತ ಮನುಷ್ಯರೆಲ್ಲ ಹೊರಗೆ ಬಂದು ಇಲ್ಲದ್ರೆ ಅಲ್ಲಿ ಹರ್ಷೋಲ್ಲಾಸವನ್ನ ಮಾಡ್ತಾರೆ. ಅದ್ರ ಪ್ರತೀಕ ಇಲ್ಲದ್ರೆ ಈ ಭಾದ್ರಪದ ಶುಕ್ಲ ಪಂಚಮಿಯಿಂದ ನಾವು ಏನ್ ಮಾಡ್ತೀವಿ, ಈ ದಶಲಕ್ಷಣ ಪರ್ವನ್ನ ಆಚರಣೆ ಮಾಡ್ತೀವಿ. ಇನ್ನ ಇದು ಉತ್ತಮ ಕ್ಷಮಾ ಧರ್ಮದ ಬಗ್ಗೆ ನಾವು ಹೇಳ್ಬೇಕಂದ್ರೆ, ಉತ್ತಮ ಕ್ಷಮಾ ಅಂದ್ರೆ ಏನು, ಕ್ರೋಧವನ್ನು ಉತ್ಪನ್ನ ಮಾಡುವಂತ ಕಾರಣಗಳು ಇದ್ದರೂ ಸಹ ಕ್ರೋಧ ಮಾಡದೇ ಇರುವುದು ಉತ್ತಮ ಕ್ಷಮೆಯಾಗಿದೆ. ಅಂದ್ರೆ ನಾವು ಕ್ರೋಧ ಮಾಡುವಂತ ನಮ್ಮ ಹತ್ರ ಕಾರಣಗಳು ಎಷ್ಟು ಇದ್ರುನು, ಆ ಕ್ರೋಧಗಳು ಬರುವಂತ ಕಾರಣಗಳು ಎಷ್ಟು ಇದ್ರುನು ಅದನ್ನಿಲ್ಲಾದ್ರೆ ನಾವ್ ಏನ್ ಮಾಡ್ತೀವಿ, ಯಾವುದೇ ರೀತಿ ಅದನ್ನ ನಾವು ಗಮನಿಗೆ ತೆಗೆದುಕೊಳ್ಳಲ್ಲೇ ಅಲ್ಲಿಲ್ಲಾದ್ರೆ ಕ್ಷಮಾಭಾವನೆಯನ್ನ ಧಾರಣೆ ಮಾಡ್ತೀವಿ. ಅದಕ್ಕಿಲ್ಲಾದ್ರೆ ಉತ್ತಮ ಕ್ಷಮಾ ಅಂತ ಹೇಳ್ತಾರೆ. ನಿಂದೆ, ಅಪಮಾನ, ಬೈಗುಳ ಇತ್ಯಾದಿ ಪ್ರತಿಕೂಲ ವ್ಯವಹಾರ ಇದ್ದರೂ ಸಹ ಮನಸ್ಸಿನಲ್ಲಿ ಕಲುಷಿತವನ್ನೇ ತರದೇ ಇರುವುದು ಉತ್ತಮ ಕ್ಷಮಾ ಧರ್ಮವಾಗಿದೆ. ಅಂದ್ರೆ ಇಲ್ಲೇನ್ ಹೇಳಿದರು, ನಿಂದೆ, ಅಪಮಾನ, ಬೈಗುಳ ಇತ್ಯಾದಿ ಪ್ರತಿಕೂಲ ವ್ಯವಹಾರ ಇದ್ದರು ಅಂದ್ರೆ ಯಾರಾದ್ರೂ ನಮ್ಮನ್ನ ನಿಂದೆ ಮಾಡ್ತಾ ಇದ್ರೆ, ಅಪಮಾನ ಮಾಡ್ತಾ ಇದ್ರೆ, ಬೈತಾ ಇದ್ರೆ ಆದ್ರೂ ಸಹ ನಾವು ಯಾವ್ದನ್ನೂ ವಿಚಾರ ಮಾಡದೆ, ಅದಕ್ಕಿಲ್ಲಾದ್ರೆ ಪ್ರತಿಕೂಲ ವ್ಯವಹಾರ ಇದ್ರೂ ಸಹಿತ ನಾವು ಅನುಕೂಲ ರೀತಿ ಇಲ್ಲಾದ್ರೆ ನಡ್ಸ್ಕೊಂತ ಹೋಗೋದು, ಅದ ಉತ್ತಮ ಕ್ಷಮಾ ಧರ್ಮ ಇದೆ ಅಂತ ಹೇಳಿ ಹೇಳ್ತಾರೆ. ಮನಸ್ಸಿನಲ್ಲಿ ಯಾವುದೇ ಕಲುಷಿತ ಭಾವನೆಯನ್ನ ತರದೇ ಇರುವುದು. ನಾವು ಮತ್ತೊಂದ್ ಸ್ವಲ್ಪ ಅದನ್ನ ಡಿಟೇಲ್ ಆಗಿ ತಿಳಿಯೋಣ. ಉತ್ತಮ ಕ್ಷಮಾ ಮಾರ್ಗವಾದಿ ಧರ್ಮಗಳ ಘಾತ ಮಾಡುವಂತ ಕ್ರೋಧ ಮೊದಲಾದ ವಿಕಾರಗಳಿವೆ. ಈ ವಿಕಾರಗಳಿಂದ ಅನೇಕ ದೋಷಗಳು ಉತ್ಪನ್ನವಾಗುತ್ತವೆ. ಇದನ್ನು ಮನದಲ್ಲಿ ನೆನೆದು ಕ್ಷಮಾದಿ ಗುಣಗಳು ಪ್ರಾಪ್ತವಾಗಲೆಂಬ ಭಾವನೆಯನ್ನು ಮೇಲಿಂದ ಮೇಲೆ ಮಾಡಬೇಕು. ಇಲ್ಲೇನ್ ಹೇಳಿದರು, ಉತ್ತಮ ಕ್ಷಮಾ. ಉತ್ತಮ ಕ್ಷಮಾ ಅಂದ್ರೆ ಎಷ್ಟೊಂದು ಸಿಟ್ಟು ಬಂದಿದ್ರು ಆ ಸಿಟ್ಟನ್ನ ನಾವು ಕಡಿಮೆ ಮಾಡ್ಕೊಂಡು, ಯಾವ ರೀತಿ ಕಡಿಮೆ ಮಾಡ್ಬೇಕು ಅಂತ ಹೇಳಿ ನಮಗ ಅದರಲ್ಲಿರುವ ಸಿಚುವೇಶನ್ ಪ್ರಕಾರ ಇಲ್ಲಾದ್ರೆ ನಾವು ಯಾವ ರೀತಿ ಅಲ್ಲಿಂದ ನಾವು ಸುಮ್ನ ಆಗ್ಬೇಕು ಅನ್ನೋದನ್ನ ನಾವು ನಮ್ಮ ಹತ್ರ ವಿವೇಕ ಬುದ್ಧಿ ಇದ್ರೆ ನಾವು ಅಲ್ಲಿಂದ ಆ ಕ್ರೋಧದಿಂದ ಬಚಾವ ಆಗ್ತೀವಿ, ಆ ಕ್ರೋಧದಿಂದ ನಾವು ದೂರ ಉಳಿತೀವಿ. ಕ್ಷಮೆಯನ್ನು ಮಾಡುವುದರಿಂದ ತಮ್ಮ ಪ್ರಾಣ, ಧನ, ಕೀರ್ತಿ, ಧರ್ಮ, ವ್ರತ, ಶೀಲ, ಸಂಯಮ, ಸತ್ಯಗಳ ರಕ್ಷಣೆಯನ್ನು ಮಾಡುವುದಾಗಿದೆ. ಕ್ಷಮವನ್ನ ಧಾರಣೆ ಮಾಡೋದ್ರಿಂದ ನಮ್ಮ ಹತ್ರ ಏನೇನಾಗ್ತೈತಿ, ಮತ್ತೊಬ್ರ ಪ್ರಾಣ ಅಥವಾ ನಮ್ಮ ಪ್ರಾಣ ಆಗ್ಲಿ, ಧನ, ಕೀರ್ತಿ, ಧರ್ಮ, ವ್ರತ, ಶೀಲ, ಸಂಯಮ, ಇವು ಸತ್ಯ, ಇವುಗಳ ರಕ್ಷಣೆ ಮಾಡಬಹುದಾಗಿದೆ. ಇಲ್ಲಾದ್ರೆ ಕ್ರೋಧ ಮಾಡಿದ್ರೆ ನಾವು ನಮ್ಮ ಪ್ರಾಣ ಅಥವಾ ಬೇರೆಯವರ ಪ್ರಾಣ ನಮಗೆ ಅರ್ಥ ಆಗೋದಿಲ್ಲ. ಸಿಟ್ಟಿನಲ್ಲಿ ಬುದ್ಧಿ ಕೊಟ್ಟರೆ ಆ ಮನುಷ್ಯ ಕೆಟ್ಟ ಹಾಗೆ. ಅವಾಗಿಲ್ಲಾದ್ರೆ ನಾವ್ ಏನ್ ಮಾಡ್ತೀವಿ, ನಮ್ಮ ಪ್ರಾಣವನ್ನು ತೆಗೆದುಕೊಳ್ಳಲಿಕ್ಕೆ ನಾವು ಹಿಂಜರಿಯೋದಿಲ್ಲ. ಒಮ್ಮೆ ಸಿಟ್ಟು ಬಂದ್ರೆ ನೋಡ್ಬೇಕು, ಸಿಟ್ಟು ಬಂದಾಗಿಲ್ಲಾದ್ರೆ ಪ್ರಾಣದ ಅರಿವು ಕೂಡ ಇರೋದಿಲ್ಲ ನಮಗೆ. ನಾವು ಏನ್ ಮಾಡ್ತಾ ಇದ್ದೀವಿ ಅಥವಾ ನಾವು ಏನ್ ಮಾಡ್ಲಿಕ್ಕೆ ಬೇಕು ಅನ್ನೋದ ಅರಿವು ಕೂಡ ಇರೋದಿಲ್ಲ. ಆಮೇಲೆ ಧನ ಇದೆ ಅಥವಾ ಇಲ್ಲ, ಇದು ಧನ ಯಾವ ವಸ್ತುವಿನ ಅರಿವು ಕೂಡ ಇರೋದಿಲ್ಲ. ಈಗೇನಾಗತ್ತೆ, ಕೆಲವೊಂದು ವಸ್ತುಗಳನ್ನ ನಾವು ತಗೋತೀವಿ, ಸಿಟ್ಟು ಬಂದಾಗ ಏನ್ ಮಾಡ್ತೀವಿ, ಓಂ ಬಟ್ ಸ್ವಾಹ ಅದನ್ನ ಇಲ್ಲದ್ರೆ ಒಗದ್ ನಾವ ಏನ್ ಮಾಡ್ತೀವಿ, ಒಡೆದು ಹಾಕ್ತಿವಿ. ಅವಾಗಿಲ್ಲಾದ್ರೆ ಧನದ ಹಾನಿನೂ ಆಗತ್ತೆ. ಮತ್ತು ಸಿಟ್ಟು ಬಂದಾಗ ನಾವೇನ್ ಬೇರೆಯವರಿಗೆ ಬೈತೀವಿ. ಅವಾಗಿಲ್ಲಾದ್ರೆ ಏನಾಗತ್ತೆ,
ಆವಾಗ ನಮಗೆ ಅಪಕೀರ್ತಿ ಉಂಟಾಗತ್ತೆ. ಆಮೇಲೆ ನಮ್ಮ ಹತ್ರ ಧರ್ಮನೂ ಉಳಿಯಂಗಿಲ್ಲ, ವ್ರತಗಳು ಯಾವು ಕೂಡ ಉಳಿಯೋದಿಲ್ಲ, ಆಮೇಲೆ ಸಂಯಮ ಕೂಡ ಇರೋದಿಲ್ಲ. ಆಮೇಲೆ ಸತ್ಯ ನಾವು ಮಾತಾಡ್ತೀವಿ, ಸತ್ಯ ಮಾತಾಡಿದವ್ರಿಗೆ ಯಾವಾಗ್ಲೂ ಸಿಟ್ಟು ಬರೋದಿಲ್ಲ. ಸಿಟ್ಟು ಬಂದರೆ ಅವರಲ್ಲಿ ಮಾನಕಶ ಇದೆ, ಅಥವಾ ಅಸತ್ಯ ಮಾತನಾಡ್ಲಿಕ್ಕೆ ಅವರು ಶುರುವಾತ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ತಿಳಿಬೇಕು. ಜಗಳದಿಂದ ಆಗುವ ದುಃಖವನ್ನು ಶಮನ ಮಾಡಲಿಕ್ಕೆ ಕ್ಷಮೆಯೇ ಸಮರ್ಥವಾಗಿದೆ. ನಾವು ಯಾರ ಜೊತೆ ಆದ್ರೂ ಜಗಳ ಮಾಡಿದ್ರೆ ನಾವು ಕ್ಷಮಾ ಕೇಳಿದ್ರೆ ಏನಾಗತ್ತೆ, ಅಲ್ಲಿಂದ ಜಗಳೇ ಪರಿಹಾರ ಆಗತ್ತೆ, ಅಲ್ಲಿಂದ ಜಗಳ ಮುಕ್ತಾಯ ಆಗತ್ತೆ. ಅನೇಕ ಪ್ರಕಾರದ ಉಪದ್ರವ ಮತ್ತು ವೈರ ಇವುಗಳಿಂದಲೂ ಕ್ಷಮೆಯೇ ರಕ್ಷಿಸುತ್ತದೆ. ಕ್ರೋಧವು ಧರ್ಮ, ಅರ್ಥ, ಕಾಮ, ಮೋಕ್ಷವನ್ನು ಮೂಲದಲ್ಲಿಯೇ ನಾಶ ಮಾಡುವಂತದ್ದಾಗಿದೆ. ಕ್ರೋಧದಿಂದ ಸ್ವಂತದ ಪ್ರಾಣದ ಹಾನಿಯೂ ಕೂಡ ಆಗುತ್ತದೆ. ಕ್ರೋಧದಿಂದ ಪ್ರಚಂಡ ರೌದ್ರ ಧ್ಯಾನವು ಉತ್ಪನ್ನವಾಗುವುದು. ಕ್ರೋಧಿ ಪುರುಷನು ಕೆರೆ, ಬಾವಿ, ಸಮುದ್ರಗಳಲ್ಲಿ ಹಾರಿ ತನ್ನ ಪ್ರಾಣವನ್ನು ನೀಗುತ್ತಾನೆ. ಅದಕ್ಕಾಗಿ ಏನ್ ಮಾಡ್ಬೇಕು, ಕ್ರೋಧವನ್ನ ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಕ್ರೋಧದ ಪ್ರಭಾವದಿಂದ ಜ್ಞಾನವು ಕುಜ್ಞಾನವಾಗುತ್ತದೆ. ಒಂದ್ ವೇಳೆ ನಮ್ಮ ಹತ್ರ ಕ್ರೋಧ ಇದ್ರೆ, ಸಿಟ್ಟಿದ್ರೆ, ನಮ್ಮ ಹತ್ರ ಇರುವಂತ ಜ್ಞಾನವು ಕುಜ್ಞಾನ ಆಗತ್ತೆ. ಯಾಕಂದ್ರೆ ಸಮ್ಯಜ್ಞಾನಿ ಯಾವಾಗ್ಲೂ ಕ್ರೋಧವನ್ನ ಮಾಡೋದಿಲ್ಲ. ಸಮ್ಯಜ್ಞಾನಿ ಕ್ರೋಧ ಮಾಡಿದ್ರೆ ಅವನ ಸಮ್ಯಕ್ತವು ಹಾಳಾಗತ್ತೆ. ಆಮೇಲೆ ಮುಂದೆ ಆಚರಣೆಯು ವಿಪರೀತವಾಗುತ್ತದೆ, ಶ್ರದ್ಧೆಯು ಭ್ರಷ್ಟವಾಗುತ್ತದೆ. ಅವನ ಹತ್ರ ಏನ ಆಚರಣೆ ಕೂಡ ಇರೋದಿಲ್ಲ, ಶ್ರದ್ಧೆ ಕೂಡ ಇರೋದಿಲ್ಲ. ಅನ್ಯಾಯ ಪ್ರವೃತ್ತಿ ಹೆಚ್ಚಾಗುತ್ತೆ, ಬೆಳೆಯುತ್ತೆ. ನೀತಿ ನಾಶವಾಗುತ್ತದೆ, ಹಠಮಾರಿತನದ ಸ್ವಭಾವವು ಉತ್ಪನ್ನವಾಗುತ್ತದೆ. ಧರ್ಮಕ್ಕೆ ವಿರೋಧವಾದ ಮಾರ್ಗವನ್ನು ಸ್ಥಾಪಿಸುವ ಬುದ್ಧಿಯು ಉತ್ಪನ್ನವಾಗುತ್ತದೆ. ಧರ್ಮ, ಅಧರ್ಮ, ಉಪಕಾರ, ಅಪಕಾರ ಇವುಗಳ ವಿಚಾರವೇ ಉಳಿಯೋದಿಲ್ಲ. ಅಂತಲೇ ಅವನು ಕೃತಜ್ಞನಾಗುತ್ತಾನೆ. ಈ ಪ್ರಕಾರ ಒಂದು ಕ್ರೋಧದಿಂದ ಸಾವಿರಾರು ದೋಷಗಳು ಸಂಭವಿಸುತ್ತವೆ. ಯಾರಿಗೆ ವೀತರಾಗ ಧರ್ಮವನ್ನು ಸಾಧಿಸುವುದಿದೆಯೋ ಅವರು ಎಲ್ಲರೂ ಕ್ರೋಧವಶರಾಗಕೂಡದು. ಅಂದ್ರೆ ಎಲ್ಲಿಯವರೆಗೆ ನಮ್ಮ ಹತ್ರ ಕ್ರೋಧ ಇರುತ್ತೆ ಅಲ್ಲ, ಅಲ್ಲಿಯವರೆಗೆ ನಾವು ಯಾವುದೇ ಸಂಯಮವನ್ನು ಧಾರಣೆ ಮಾಡಲಿಕ್ಕೆ ಆಗೋದಿಲ್ಲ, ಯಾವುದೇ ಸಮ್ಯಕ್ತವನ್ನು ಕೂಡ ನಾವು ಧಾರಣೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕ್ರೋಧದ ವಶೀಭೂತನಾದ ಮನುಷ್ಯನು ಸಮ್ಯಕ್ತದಿಂದ ಚ್ಯುತನಾಗಿ ಮಿಥ್ಯಾತ್ವದ ಕಡೆಗೆ ಹೋಗುತ್ತಾನೆ. ಆಮೇಲೆ ಮುಂದೆ ಯಾವ್ದು ಹೇಳ್ತಾರೆ, ಮಾರ್ಧವ ಧರ್ಮ, ಉತ್ತಮ ಮಾರ್ಧವ ಧರ್ಮ. ಈ 10 ಧರ್ಮಗಳು ಯಾರಲ್ಲಿ ಇರುತ್ತವೆ? ಈ 10 ಧರ್ಮಗಳು ರತ್ನತ್ರಯಧಾರಿಗಳ ಹತ್ರ ಇರುತ್ತವೆ. ನಮ್ಮ ಹತ್ರ ಅವಶ್ಯಕವಾದ್ರೂ ನಾವು ಇದನ್ನ ಪಾಲನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ಎಲ್ಲಿಯವರೆಗೆ ನಮ್ಮ ಕೈಯಿಂದ ಹಿಂಸೆ ಆಗುತ್ತದೆಯೋ ಅಲ್ಲಿವರೆಗೆ ಈ 10 ಧರ್ಮಗಳ ಉಪಲಬ್ಧಿ ಆಗಲು ಸಾಧ್ಯವಿಲ್ಲ. ಒಂದ್ ವೇಳೆ ನಾವು ಎಲ್ಲ ಪಂಚೇಂದ್ರಿಯ ಹಿಂಸೆಯಿಂದನೂ ದೂರವಾಗಿದ್ರು ಸಹ ನಾವು ತ್ರಸ್ಕಾಯಿಕ ಜೀವಿಗಳ ಹಿಂಸೆಯಿಂದ ದೂರವಾಗ್ಲಿಕ್ಕೆ ಆಗೋದಿಲ್ಲ. ತ್ರಸ್ಕಾಯಿಕ ಜೀವಿಗಳಾಗ್ಲಿ ಅಥವಾ ಏಕೇಂದ್ರಿಯ ಜೀವಿಗಳನ್ನ ಆಗ್ಲಿ ನಾವು ಅವುಗಳನ್ನ ಏನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವುಗಳಿಂದ ನಾವು ಉಳಿಯಲು ಸಾಧ್ಯವಿಲ್ಲ. ಯಾಕೆಂದ್ರೆ ಅವುಗಳ ಹಿಂಸೆ ಹಾಗೆ ಆಗುತ್ತದೆ. ಈಗ ನಾವು ಒಂದ್ ವೇಳೆ ಏನಾದ್ರೂ ಒಂದು ಮನೆ ಸ್ವಚ್ಛ ಮಾಡ್ಬೇಕಾದ್ರೆ ಅದರಲ್ಲಿಯೂ ಕೂಡ ಹಿಂಸೆ ಹಾಗೆ ಆಗುತ್ತೆ. ಯಾಕಂದ್ರೆ ಕೆಲವೊಂದು ಜೀವಿಗಳು ಇರುತ್ತವೆ, ಆ ಜೀವಿಗಳನ್ನ ನಾವು ನೋಡೋದಿಲ್ಲ. ನೋಡಿದ್ರು ಕೆಲವೊಂದು ಜೀವಿಗಳನ್ನ ನಾವು ಹೊರಗಡೆ ತೆಗೆಯಬೇಕಾಗುತ್ತೆ. ಆವಾಗಿಲ್ಲಾದ್ರೆ ಏನಾಗುತ್ತೆ, ಜೀವಿ ಹಿಂಸೆ ಆಗತ್ತೆ. ಎಷ್ಟೇ ನಾವು ಸಾವಧಾನತೆಯಿಂದ ಇದ್ರೂ ಸಹಿತ ಅದರಲ್ಲಿ ಕೆಲವೊಂದು ಜೀವಿಗಳ ಹಿಂಸೆ ನಮ್ಮಿಂದ ಹಾಗೆ ಆಗುತ್ತದೆ. ಆಮೇಲೆ ಮುಂದೆ ಉತ್ತಮ ಮಾರ್ಧವ ಧರ್ಮ. ಮನಸ್ಸಿನಲ್ಲಿ ಮೃದುತ್ವ ಹಾಗೂ ವ್ಯವಹಾರಗಳಲ್ಲಿ ನಮ್ರತೆಯೇ ಮಾರ್ಧವವಾಗಿದೆ. ಮನಸ್ಸಿನಲ್ಲಿ ಏನಾಗ್ತದೆ, ಮೃದುತ್ವ ಭಾವವನ್ನ ನಾವು ಇಟ್ಕೊಂಡ್ರೆ, ವ್ಯವಹಾರವನ್ನ ಮಾಡಿದ್ರೆ
ಭಾವನೆಯಿಂದ ವ್ಯವಹಾರವನ್ನು ಮಾಡಿದ್ರೆ ಏನಾಗತ್ತೆ, ಅದೇ ಮಾರ್ದವ ಧರ್ಮವಾಗಿದೆ. ಇದು ಮಾನಕಶಾಹಿ ಇಲ್ಲದಿರುವಾಗ ಈ ಭಾವವು ಉತ್ಪನ್ನವಾಗುವುದು. ಮಾನಕಶಾಹಿ ಯಾರಿಗೆ ಇರೋದಿಲ್ಲ, ಅವ್ರಿಗಿಲ್ಲದ್ರೆ ಈ ಭಾವ ಉತ್ಪನ್ನ ಆಗತ್ತೆ. ಜಾತಿ, ಕುಲ, ರೂಪ, ಜ್ಞಾನ, ತಪ, ವೈಭವ, ಪ್ರಭುತ್ವ, ಐಶ್ವರ್ಯ ಇತ್ಯಾದಿಗಳ ಸಂಬಂಧಿ ಅಹಂಕಾರ ಪಡುವುದೇ ಮದವೆನಿಸಿಕೊಳ್ಳುವುದು. ಇದಕ್ ಇಲ್ಲದ್ರೆ ರತ್ನಗಂಡ ಶ್ರಾವಚಾರದಾಗ ಹೇಳಿದರು, ಜಾತಿಂ ಪೂಜಾಂ ಕುಲಂ ಜಾತಿಂ ಬಲಂ ವೃದ್ಧುಂ ತಪೋ ಉಪು ಅಷ್ಟಾವಾಸೃತ್ಯ ಮಾಣಿತ್ವಂ ಸ್ಮಯ ಮಹುರ್ ಗತ ಸ್ಮಯ. ಅಂದ್ರೆ ಜಾತಿ ಮದ, ಪೂಜಾ ಮದ, ಕುಲ ಮದ, ರೂಪ ಮದ, ಜ್ಞಾನ ಮದ, ತಪ ಮದ ಮತ್ತು ಐಶ್ವರ್ಯ ಮದ, ಈ ರೀತಿ ಇಲ್ಲದ್ರೆ 8 ಮದಗಳನ್ನ ಹೇಳಿದ್ದಾರೆ ರತ್ನಗಂಡ ಶ್ರವಚಾರದಲ್ಲಿ. ಆ 8 ಮದಗಳನ್ನ ಯಾರು ಮಾಡ್ತಾರಲ್ಲ ಅವ್ರಿಲ್ಲದ್ರ ಆಚಾರ್ಯ ಪರಮೇಷ್ಠಿ ಗಂಧರ್ವ ಮತ್ತು ಆಚಾರ್ಯ ಪರಮೇಷ್ಠಿಗಳು ಏನ್ ಹೇಳಿದ್ದಾರೆ, ಅದುವೇ ಮದ ಅಂದ್ರೆ ಅದುವೇ ಅಹಂಕಾರ ಭಾವವನ್ನ, ಈ 8 ಮದಗಳೇ ನಮ್ಮಲ್ಲಿ ಅಹಂಕಾರ ಭಾವವನ್ನು ಉತ್ಪನ್ನ ಮಾಡಿಸುತ್ತವೆ. ಈ 8 ಬಿಟ್ರೆ ಮಾತ್ರ ನಮಗೆ ಮಾರ್ದವ ಧರ್ಮ ಉತ್ಪನ್ನ ಆಗತ್ತೆ, ಇಲ್ಲಾದ್ರೆ ಉತ್ಪನ್ನ ಆಗೋದಿಲ್ಲ. ಇದು ನಾಶವಾಗುವಂತದಿದೆ ಎಂದು ತಿಳಿದು ಮಾನಕಶಯವನ್ನು ಗೆಲ್ಲುವುದೇ ಉತ್ತಮ ಮಾರ್ದವ ಧರ್ಮವಾಗಿದೆ. ಇದು ನಾಶವಾಗುವಂತದಿದೆ, ಯಾವುದು ಶಾಶ್ವತ ಅಲ್ಲ. ನಮ್ಮ ಹತ್ರ ಐಶ್ವರ್ಯನು ಒಂದಿಲ್ಲ ಒಂದು ದಿನ ನಾಶ ಆಗತ್ತೆ. ಜ್ಞಾನ ಜ್ಞಾನನು ಒಂದಿಲ್ಲ ಒಂದು ದಿನ ನಾಶ ಆಗತ್ತೆ. ಯಾಕಂದ್ರೆ ಜ್ಞಾನಾವರ್ಣೆ ಕರ್ಮದ ಉದಯ ಬಂತು ಅಂದ್ರೆ ಜ್ಞಾನನು ಕೂಡ ನಮ್ಮ ಹತ್ರ ಇದ್ರೂ ಕೂಡ ಅದು ಪ್ರಕಟವಾಗೋದಿಲ್ಲ. ಆಮೇಲೆ ರೂಪ ಅಂದ್ರೆ ಈ ರೂಪನು ಕೂಡ ಇಲ್ಲಾದ್ರೆ ಏನಾಗತ್ತೆ, ಯಾವ್ದಾದ್ರು ಒಂದ್ ಆಕ್ಸಿಡೆಂಟ್ ಆದ್ರೆ ಈ ರೂಪವು ಕೂಡ ಏನಾಗತ್ತೆ, ಆ ರೂಪದಲ್ಲಿ ಪರಿವರ್ತನೆ ಆಗತ್ತೆ. ಕುರೂಪಿನೂ ಸಹ ನಾವು ಆಗಿರ್ಬೋದು. ನಾನು ಬಹಳ ಸುಂದರವಾಗಿದ್ದೇನೆ ಅಂತ ಹೇಳಿ ಎಲ್ಲಾರ ಹತ್ರ ಜಮಕೋಸ್ಕೊತಿರ್ತಾರೆ. ಆದ್ರೆ ಕೆಲವೊಂದು ದಿನ ಆದ ನಂತರ ಅವ್ರದ್ದು ಆಕ್ಸಿಡೆಂಟ್ ಆಗುತ್ತೆ, ಅಥವಾ ಹೀಗೆ ಏನಾದ್ರೂ ಬಿಸಿ ನೀರು ಬೀಳುತ್ತೇವೆ, ಹೀಗೆ ಏನಾದ್ರೂ ಒಂದಿಲ್ಲ ಒಂದು ದುರ್ಘಟನೆ ನಡೆದು ಅವರ ರೂಪವು ಕುರೂಪವಾಗುತ್ತದೆ. ಇದು ರೂಪವು ಕೂಡ ಶಾಶ್ವತವಲ್ಲ. ಇಲ್ಲಾದ್ರೆ ರೂಪದಿಂದ ಎಷ್ಟೊಂದು ಜನ ಏನ್ ಮಾಡ್ತಾರೆ, ನನ್ನ ಹತ್ರ ನಾನು ರೂಪವತಿ ಸೌಂದರ್ಯವತಿ ಇದ್ದೇನೆ ಅಂತ ಹೇಳಿ ಅವರು ಜನ್ಮವನ್ನು ಕೊಚ್ಕೊಳ್ತಾರೆ. ಕೆಲವೊಂದು ದಿನಗಳ ನಂತರ ಅವರ ರೂಪವು ಮೂಪು ಬಂದಾಗ ಏನಾಗುತ್ತೆ, ರೂಪವು ಅಷ್ಟೊಂದು ಚೆನ್ನಾಗಿ ಉಳಿಯೋದಿಲ್ಲ. ಆವಾಗ್ಲೇ ಅವರು ಮೂಪಾಗಿರೋದು ಕಾಣಿಯೇ ಬರುತ್ತದೆ. ಹೀಗಾಗಿ ರೂಪವು ಕೂಡ ಶಾಶ್ವತವಲ್ಲ. ಕುಲ ಅಂದರೆ ತಂದೆಯ ವಂಶ ಪಾರಂಪರೆ ಏನು ಬರುತ್ತಲ್ಲ, ಇದಕ್ಕೆ ಕುಲ ಅಂತ ಹೇಳಿ ಅಂತಾರೆ. ಜಾತಿ ಅಂದ್ರೆ ತಾಯಿಯ ವಂಶ ಪರಂಪರೆ ಏನ್ ಬರುತ್ತೆ ಅಲ್ಲ, ಅದಕ್ಕೆ ಜಾತಿ ಅಂತ ಹೇಳ್ತಾರೆ. ಜಾತಿ, ಕುಲ, ರೂಪ, ಜ್ಞಾನ, ತಪ, ವೈಭವ ಅಂದ್ರೆ ಧನ, ಇವೆಲ್ಲವೂ ಕೂಡ ಏನಾಗುತ್ತೆ, ಐಶ್ವರ್ಯ, ಇವೆಲ್ಲ ಏನಾಗುತ್ತೆ, ಅಹಂಕಾರ ಪಡುವುದೇ ಮದ. ಇದ್ರ ಬಗ್ಗೆ ಏನ್ ಮಾಡ್ತೀವಿ ನಾವು, ಅಹಂಕಾರವನ್ನ ಪಡ್ತೀವಿ. ಇದ್ರ ಬಗ್ಗೆ ಅಹಂಕಾರ ಪಡುವುದು ಮದ ಅಂತ ಹೇಳಿದ್ದಾರೆ. ಈ ಮದವನ್ನ ನಮ್ಮ ಹತ್ರ ಇಲ್ಲದಂತೆ ನಾವು ಮಾಡಿಕೊಂಡ್ರೆ, ಈ ಮದವನ್ನ ನಾಶ ಮಾಡಿಕೊಂಡ್ರೆ ನಮ್ಮಲ್ಲಿ ಮಾರ್ದವ ಧರ್ಮ ಅಂತ ಹೇಳಿ ಬರುತ್ತೆ. ಎಲ್ಲಿವರೆಗೆ ಈ ಮದವನ್ನ ನಾವು ನಾಶ ಮಾಡೋದಿಲ್ಲ, ಅಲ್ಲಿಯವರೆಗೆ ನಮ್ಮ ಹತ್ರ ಮಾರ್ದವ ಧರ್ಮ ಬರೋದಿಲ್ಲ. ಯಾವ ರೀತಿ ಇಲ್ಲದ್ರೆ, ಕಲ್ಲು ಮೃದು ಇದ್ದರೇನೆ ಅದರ ಮೇಲೆ ತಮ್ಮ ಮನಸ್ಸಿಗೆ ಒಪ್ಪುವಂತ ಮೂರ್ತಿಯನ್ನು ಕೆತ್ತಬಹುದು. ಆದ್ರೆ ಆ ಕಲ್ಲು ಅಥವಾ ಕಟ್ಟಿಗೆ ಮೃದುತ್ವವೇ ಇಲ್ಲವಾದ್ರೆ ಶಿಲ್ಪಕಾರನ ಉಳಿ ಪೆಟ್ಟು ತೌಲಿದೊಡನೆ ಒಮ್ಮೆಲೆ ಅದು ಒಡೆದು ತುಂಡು ತುಂಡು ಆಗುತ್ತದೆ. ಅಂದ್ರೆ ಯಾವ ರೀತಿ ಕಲ್ಲು ಇಲ್ಲದ ಮೃದು ಇದ್ರೆ, ಅದ್ರ ಹತ್ರ ವಿನಯ ಇದ್ರೆ ಮಾತ್ರ ಅದು ಏನಾಗತ್ತೆ, ಮೃದು ಇದ್ರೆ ಮಾತ್ರ ಅದು ಶಿಲ್ಪಕಾರನ ಉಳುವಿನ ಪಟ್ಟೆ ಇರತ್ತೆ ಅಲ್ಲ, ಆ ಉಳುವಿನ ಪಟ್ಟೆ ಬಿದ್ದ ನಂತರ ಆ ಕಲ್ಲಿಲ್ಲಾದ್ರೆ ಏನಾಗತ್ತೆ, ಮೃದುವಾದಂತ ಕಲ್ಲ ಅದು ಮೂರ್ತಿಯಾಗಿ ಬದಲಾಗತ್ತೆ.
ಆದ್ರೆ ಅದೇ ಒಂದ್ ವೇಳೆ ಗಟ್ಟಿಯಾಗಿದ್ರೆ, ಮೃದುತ್ವ ಆ ಕಲ್ಲಿನಲ್ಲಿ ಇಲ್ಲದಿದ್ದರೆ ಅದು ಕಲ್ಲು ಏನಾಗತ್ತೆ, ಪುಡಿ ಪುಡಿಯಾಗಿ ಹೋಗತ್ತೆ. ಅದೇ ರೀತಿ ನಮ್ಮ ಆತ್ಮನ ಪರಿಣಾಮಗಳು, ನಮ್ಮ ಹತ್ರ ಮೃದುತ್ವ ಇದ್ರೆ, ವಿನಯತೆ ಇದ್ರೆ ಮಾತ್ರ ನಮಗೆ ಈ 10 ಧರ್ಮಗಳು ಅಂದ್ರೆ ರತ್ನತ್ರಯ ಧರ್ಮವು ಕೂಡ ನಮಗೆ ಲಭಿಸುತ್ತೆ. ಇಲ್ಲವಾದ್ರೆ ರತ್ನತ್ರಯ ಧರ್ಮವು ಕೂಡ ನಮ್ಮಲ್ಲಿ ಇರೋದಿಲ್ಲ. ಒಂದ್ ವೇಳೆ ನಮ್ಮ ಹತ್ರ ರತ್ನತ್ರಯ ಧರ್ಮ ಬರ್ಲಿಲ್ಲ, ಅಥವಾ ಗುರುಗಳ ಉಪದೇಶ ನಮ್ಮ ಹತ್ರ ಏನಾಗ್ಲಿಲ್ಲ, ನಮ್ಮ ಮೇಲೆ ಪ್ರಭಾವ ಬೀಳಲಿಲ್ಲ ಅಂದ್ರೆ ಏನಾಗತ್ತೆ, ನಾವು ಎಂದೂ ಮೋಕ್ಷಕ್ಕೆ ಹೋಗಲು ಸಾಧ್ಯವಿಲ್ಲ. ಅದಕ್ಕಾಗಿ ವಿನಯ ಧರ್ಮ ನಮ್ಮ ಹತ್ರ ಇರಬೇಕು. ಎಲ್ಲಿಯ ವಿನಯ ಧರ್ಮ ನಮ್ಮ ಹತ್ರ ಬರೋದಿಲ್ಲ, ಅಲ್ಲಿಯವರೆಗೆ ನಾವು ಈ ಸಂಸಾರದ ಎಂಬ ನಾಲ್ಕು ಗತಗಳಲ್ಲಿ ನಾವು ತಿರುಗಬೇಕಾಗತ್ತೆ. ಈ ಸಂಸಾರದ 4 ಗತಿಯಲ್ಲಿ ತಿರುಗಬಾರದಂದ್ರೆ ನಾವೇನು ವಿನಯವಂತರಾಗಿರ್ಬೇಕು, ಕ್ಷಮೆಯನ್ನು ಧಾರಣೆ ಮಾಡಿದವರಾಗಿರ್ಬೇಕು. ಇನ್ನು ಮುಂದ ಉತ್ತಮ ಆರ್ಜವ ಧರ್ಮ. ಕಪಟವು ಎಲ್ಲ ಅನರ್ಥದ ಮೂಲವಾಗಿದೆ. ಕಪಟದಿಂದ ಪ್ರೀತಿಯೂ ವಿಶ್ವಾಸವೂ ಇಲ್ಲದಂತಾಗುತ್ತದೆ. ಕಪಟ ಪುರುಷನಲ್ಲಿ ಅಸತ್ಯ, ಛಲ, ನಿದ್ರಯತೆ, ವಿಶ್ವಾಸಘಾತ ಮೊದಲಾದ ಅನೇಕ ದೋಷಗಳು ತುಂಬಿರುತ್ತವೆ. ಲವಲೇಶವೂ ಕೂಡ ಗುಣ ಅವರ ಹತ್ರ ಇರೋದಿಲ್ಲ. ಅವಾಗಿಲ್ಲದ್ರೆ ಏನಾಗುತ್ತೆ, ಕಪಟವು ಪುರುಷನ ಅಪಕೀರ್ತಿ ಲೋಕದೆಲ್ಲ ಆಗುತ್ತದೆ. ಕಪಟ ಅಂದ್ರೆ ಮಾಯಾಚಾರಿ. ಯಾರು ಮಾಯಾಚಾರಿ ಇರತ್ತಾರಲ್ಲ ಅವ್ರದ ಅಪಯಶ ಕೀರ್ತಿ ಇಲ್ಲದ್ರೆ ಅಪಕೀರ್ತಿ ಏನಾಗತ್ತೆ, ಅಪಕೀರ್ತಿ ಎಲ್ಲ ಕಡೆ ಹರಡುತ್ತೆ. ಆತನ ಮೇಲೆ ಯಾರೂ ವಿಶ್ವಾಸ ಇಡೋದಿಲ್ಲ. ಯಾಕೆಂದ್ರೆ ಕಪಟಿ ಜನಗಳ ಮೇಲೆ ಯಾರೂ ತಮ್ಮ ವಿಶ್ವಾಸವನ್ನ ಎಂದಿಗೂ ಇಡೋದಿಲ್ಲ. ಯಾಕೆಂದ್ರೆ ಅವರು ಕಪಟಿತನವನ್ನ ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ಒಂದು, ಇನ್ನೊಬ್ರ ಹತ್ರ ಇನ್ನೊಂದು ಈ ರೀತಿ ಮಾಡ್ತಾರೆ ಅಂತ ಹೇಳಿ ಅವರಿಗೆ ಗೊತ್ತಾಗಿರೋದಂದ್ರೆ ಇವರ ಹತ್ರ ಯಾರು ಕೂಡ ವಿಶ್ವಾಸವನ್ನ ಇಡೋದಿಲ್ಲ. ಇದರಿಂದ ನಾವು ಇಲ್ಲಿಯೇ ನರಕ, ತಿರ್ಯಂಚಗತಗಳಲ್ಲಿ ಉತ್ಪನ್ನವಾಗಬೇಕಾಗುತ್ತದೆ. ಎಲ್ಲಿಯವರೆಗೆ ನಮ್ಮ ಹತ್ರ ಕಪಟತನ ಇರತ್ತೆ ಅಲ್ಲ, ಅಲ್ಲಿಯವರೆಗೆ ನಾವು ಈ 4 ಗತಿಗಳಲ್ಲಿ ಭ್ರಮಣ ಮಾಡಬೇಕಾಗತ್ತೆ. ಈ 4 ಗತಿಗಳಲ್ಲಿ ಭ್ರಮಣ ಮಾಡಿದ್ರೆ, ಪರಿಭ್ರಮಣದಿಂದ ನಮಗೆ ತಪ್ಪಿಸಿಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು, ಕಪಟತನವನ್ನ ಬಿಡಬೇಕು, ಮಾಯಾಚಾರಿಯನ್ನ ಬಿಡಬೇಕು. ಸರಳತನವು ಯಾರಲ್ಲಿ ಇರುವುದೋ ಅವರಲ್ಲಿ ಎಲ್ಲ ಸುಗುಣಗಳು ತುಂಬಿರುತ್ತವೆ. ಎಲ್ಲ ಜನರು ಅವರನ್ನು ಪ್ರೀತಿಸುವರು, ಅಲ್ಲದೆ ಅವರ ಮೇಲೆ ವಿಶ್ವಾಸವನ್ನು ಇಡುವರು. ಪರಲೋಕದಲ್ಲಿ ಆ ಪುರುಷನಿಗೆ ದೇವಾದಿಗಳು ಕೂಡ ಮಾನ ಮರ್ಯಾದೆಗಳನ್ನು ಕೊಡುವರು. ಹೀಗೆ ಇಂದ್ರ, ಮಹೇಂದ್ರಾದಿ ಪದವಿಗಳು ಅವರಿಗೆ ಪ್ರಾಪ್ತವಾಗುತ್ತವೆ. ಅಂದ್ರೆ ಸರಳವಾದಂತ ಮನುಷ್ಯನಿಗೆ ಇಂದ್ರ, ದೇವೇಂದ್ರಾದಿ ಪದಗಳು ಕೂಡ ಅವರಿಗೆ ದೊರೆಯುತ್ತವೆ. ಮತ್ತು ಎಲ್ಲರೂ ಕೂಡ ಅವರಿಗೆ ಮಾನ ಮರ್ಯಾದೆಯನ್ನು ಕೊಡ್ತಾರೆ ಮತ್ತು ಅವರ ಮೇಲೆ ಎಲ್ಲರೂ ವಿಶ್ವಾಸ ಇಡ್ತಾರೆ. ಸರಳತೆ ಇದ್ದಂತ ಮನುಷ್ಯನ ಮೇಲೆ ಎಲ್ಲರೂ ವಿಶ್ವಾಸವನ್ನ ಇಡ್ತಾರೆ. ಆದ್ರೆ ಕಪಟಿ ಮನುಷ್ಯನ ಮೇಲೆ ಯಾರು ಕೂಡ ವಿಶ್ವಾಸವನ್ನ ಇಡೋದಿಲ್ಲ. ಇದರ ಪರಿಣಾಮ ಇಲ್ಲದ್ರ ನಾವೇನ ಸರಳತೆ ಇರೋದ್ರಿಂದ ಇದರ ಪರಿಣಾಮವಾಗಿ ನಮಗೆ ಮೋಕ್ಷ ಸಿಗೋದು ಸುಲಭ ಸಾಧ್ಯವಾಗಿದೆ. ಆರ್ಜವ ಎಂದರೆ ನೇರವಾಗಿ ಅಥವಾ ಸರಳವಾಗಿ ಎಂದರ್ಥ. ಮನಸ್ಸಿನಲ್ಲಿ ಒಂದು ವಚನದಲ್ಲಿ ಇನ್ನೊಂದು, ಕಾರ್ಯದಲ್ಲಿ ಮತ್ತೊಂದಾದರೆ ಅಂತ ಪ್ರವೃತ್ತಿಯನ್ನು ಮಾಯಾಚಾರ ಎನ್ನುವರು. ಮಾಯಾಚಾರ ಯಾವ್ದಕ್ಕಂದರೆ ಮನಸ್ಸಿನಲ್ಲಿ ಒಂದಿರತ್ತೆ, ವಚನದಿಂದ ಇನ್ನೊಂದು ಮಾಡ್ತೀವಿ, ಆಮೇಲೆ ಕಾಯದಲ್ಲಿ ಮತ್ತೊಂದೇ ಮಾಡ್ತೀವಿ, ಅಂದ್ರೆ ಕಾರ್ಯದಿಂದ ಮತ್ತೊಂದನ್ನೇ ಮಾಡ್ತೀವಿ. ಈ ರೀತಿ ಮಾಡುವಂತದಕ್ಕೆ ಏನಂತಾರೆ, ಮಾಯಾಚಾರಿ ಅಂತಾರೆ. ಅಂದ್ರೆ ನಾನು ದಿನಾಲು ಈಗ ಉದಾಹರಣೆಗೆ ತಿಳಿದುಕೊಳ್ಳಿ, ನಾನು ದಿನಾಲು ಸ್ವಾಧ್ಯಾಯ ಮಾಡೋದಿಲ್ಲ. ಆದ್ರೆ ಕೆಲವೊಂದು ಜನ ಬಂದಾಗ, ಸ್ವಾಧ್ಯಾಯ ಪ್ರೇಮಿಗಳು ಬಂದಾಗ ನಾವೇನ್ ಮಾಡ್ತೀವಿ, ಅವ್ರ ಮುಂದೆ ಸ್ವಾಧ್ಯಾಯಕ್ಕೆ ನಮಗೆ ಟೈಮ್ ಆಗಿದೆ ಅಂತ ಹೇಳಿ ನಾವು ಸ್ವಾಧ್ಯಾಯ ಬುಕ್ಸ್ ಅನ್ನ ತೆಗೆದುಕೊಂಡು ಕೂತ್ಕೊಳ್ತೀವಿ. ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಏನ್ ಅನ್ಸುತ್ತೆ, ಇವ್ರದ ಸ್ವಾಧ್ಯಾಯ ಮಾಡ್ತಾ ಇದ್ದಾರೆ ಅಂತೇಳಿ.
ಆದ್ರೆ ಅವ್ರು ಒಬ್ಬರನ್ನ ನೀವ ಸ್ವಾಧ್ಯಾಯ ಮಾಡ್ತೀರಾ ಅಂತ ಹೇಳಿ ಒಪ್ಸೋದಕ್ಕೆ ಮನೆಯಲ್ಲಿರುವಂತ ಎಲ್ಲರಿಗೂ ಗೊತ್ತಾಗುತ್ತೆ ನೀವು ದಿನಾಲು ಸ್ವಾಧ್ಯಾಯ ಮಾಡೋದಿಲ್ಲ, ಆದ್ರೆ ನೀವು ಮಂದಿ ಮುಂದೆ ಈ ರೀತಿ ಸುಳ್ಳು ಮಾತಾಡ್ತಿದ್ದೀರಾ ಅಂತ ಹೇಳಿ, ಸ್ವಾಧ್ಯಾಯ ಪ್ರೇಮಿಗಳ ಹತ್ರ ಬಂದ ನಂತರ ಸ್ವಾಧ್ಯಾಯನ್ನ ಮಾಡ್ತೀರಾ ಅಂತ ಹೇಳಿ ಮನೆಯಲ್ಲಿರುವ ಎಲ್ಲರಿಗೂ ಗೊತ್ತಾಗುತ್ತೆ. ಮನೆಯಲ್ಲಿರುವ ಒಬ್ಬರಿಗೆ ಗೊತ್ತಾದ್ರೂ ಏನಾಗುತ್ತೆ, ಎಲ್ಲವೂ ಕೂಡ ಹರಡುತ್ತೆ. ಯಾಕಂದ್ರೆ ಈ ಈ ಲೋಕದಲ್ಲಿ ನಾವು ಹೆಚ್ಚಿಗೆ ಯಾರನ್ನು ನೋಡ್ತೀವಿ, ಯಾರು ನಮ್ಮಿಂದ ದೋಷ ಉಂಟಾಗುತ್ತೆ ಆ ದೋಷವನ್ನ ಬೇರೆಯವರಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡುವಂತ ವ್ಯಕ್ತಿಗಳನ್ನ ನೋಡ್ತಾ ಇದೀವಿ. ಈ ಸಂಸಾರದಲ್ಲಿ ಈ ಕಾರಣವನ್ನು ನಾವು ಪರಿಭ್ರಮಣ ಮಾಡ್ತಾ ಇದೀವಿ, ಆದ್ರೆ ಇದನ್ನು ಇನ್ನೂವರೆಗೆ ನಾವು ಬಿಟ್ಟಿಲ್ಲ. ಯಾರಾದ್ರೂ ಬಿಟ್ಟಿದ್ದೀರಾ? ಇಲ್ಲ. ಮುಂದಿನವರ ದೋಷಗಳನ್ನ ನಾವೇನ್ ಮಾಡ್ತೀವಿ, ಮುಚ್ಚ ಹಾಕೋದಿಲ್ಲ. ಮುಂದಿನವರ ದೋಷಗಳನ್ನ ನಾವು ಯಾವಾಗ ಎದ್ದು ತೋರಿಸ್ತೀವಿ ಅಂತ ಹೇಳಿ, ಇಲ್ಲಾದ್ರೆ ಏನ್ ಮಾಡ್ತೀವಿ, ಅದೇ ಎದ್ದು ತೋರ್ಸಕ ನಿಲ್ತೀವಿ. ಆಮೇಲೆ ಕೆಲವೊಂದು ದಿನ ಆದ ನಂತರ ಆ ದೋಷ ಏನಾಗತ್ತೆ, ಇದು ದೋಷ ಅಂತ ಹೇಳಿ ಗೊತ್ತಾಗತ್ತೆ. ಅವಾಗಿಲ್ಲಾದ್ರೆ ಏನ್ ಮಾಡ್ತೀವಿ, ಅದನ್ನ ನಾವು ಮುಚ್ಚಲಿಕ್ಕೆ ಹೋಗ್ತೀವಿ, ಆದ್ರೂ ಕೂಡ ಅದು ಮುಚ್ಚೋದಿಲ್ಲ. ನಾವು ದೋಷವನ್ನ ಸರಿಪಡಿಸ್ಕೊಂಡಿರು ಪರರ ಮನಸ್ಸಿನಲ್ಲಿ ಇರುವಂತ ಯಾವ ಮಾನಸಿಕತೆ ಇದೆಯಲ್ಲ, ಆ ಮಾನಸಿಕತೆಯನ್ನು ನಾವು ಬದಲಾಯಿಸಲು ಆಗೋದಿಲ್ಲ. ಮುಂದೆ ಹೇಳಿದರೆ, ಈ ಮಾಯಾ ಕಷಾಯವನ್ನು ಗೆದ್ದು ಮನವಚನ ಹಾಗೂ ಶರೀರದ ಕ್ರಿಯೆಗಳಲ್ಲಿ ಏಕತೆಯನ್ನು ತರುವುದೇ ಉತ್ತಮ ಆರ್ಜವ ಧರ್ಮವಾಗಿದೆ. ಈ ಮಾಯಾ ಕಷಾಯವನ್ನು ಗೆದ್ದ ಮನವಚನ ಕಾಯಗಳಲ್ಲಿ ಶರೀರದ ಕ್ರಿಯೆಗಳಲ್ಲಿ ಏಕತೆಯನ್ನು ತರುವುದಿಲ್ಲದ್ರೆ ಆರ್ಜವವಾಗಿದೆ, ಉತ್ತಮ ಆರ್ಜವ ಧರ್ಮ ಇದೆ ಅಂತ ಹೇಳಿ ಹೇಳಿದ್ದಾರೆ. ಮುಂದೆ ಉತ್ತಮ ಶೌಚ ಧರ್ಮ. ಉತ್ತಮ ಶೌಚ ಧರ್ಮ ಅಂತ ಹೇಳಿ ಯಾವ್ದು ಹೇಳಿದ್ರು? ಶೌಚ ಧರ್ಮ ಎಂದರೆ ಆತ್ಮ ಮತ್ತು ಶರೀರವನ್ನು ಪವಿತ್ರವಾಗಿ ಇಡುವುದು. ಶುಚಿ ಅಥವಾ ಈ ಶಬ್ದದ ಅರ್ಥವು ಪವಿತ್ರ, ನಿರ್ಮಲತೆ ಎಂದಿದೆ. ಶುಚಿ ಇದಿಲ್ಲಾದ್ರೆ ನಮ್ಮ ಹತ್ರ ಲೋಭ ಕಷಾಯ ಇರುತ್ತೆ ಅಲ್ಲ, ಆ ಲೋಭ ಕಷಾಯ ಕಡಿಯೋದ್ರಿಂದ ಈ ಉತ್ತಮ ಶೌಚ ಗುಣ ಪ್ರಕಟ ಆಗತ್ತೆ. ಉತ್ತಮ ಕ್ಷಮ, ಕ್ರೋಧ ಕಷಾಯವನ್ನು ಗೆಲ್ಲುವುದರಿಂದ ಉತ್ತಮ ಕ್ಷಮೆ ಉತ್ಪನ್ನ ಆಗತ್ತೆ. ಉತ್ತಮ ಮಾರ್ಧವ, ಇದು ಮಾನ ಕಷಾಯವನ್ನ ಗೆಲ್ಲುವುದರಿಂದ ಉತ್ತಮ ಮಾರ್ಧವ ಗುಣ ಪ್ರಕಟ ಆಗತ್ತೆ. ಆರ್ಜವ ಕಷಾಯ ಅಂದ್ರೆ ಇದನ್ನು ಮಾಯಾ ಕಷಾಯವನ್ನ ಗೆಲ್ಲುವುದರಿಂದ ಆರ್ಜವ ಧರ್ಮ ಉತ್ಪನ್ನ ಆಗತ್ತೆ. ಅದೇ ರೀತಿ ಇಲ್ಲಾದ್ರೆ ಲೋಭ ಕಷಾಯವನ್ನ ಗೆಲ್ಲುವುದರಿಂದ ನಮ್ಮಲ್ಲಿ ಉತ್ತಮ ಶೌಚ ಧರ್ಮ ಪ್ರಕಟವಾಗುತ್ತದೆ. ಶೌಚ ಅಂದ್ರೆ ಪವಿತ್ರತೆ. ನಮ್ಮ ಹೃದಯದಲ್ಲಿ ಅಹಂಕಾರ, ಕ್ರೋಧಾದಿ ಕಷಾಯಗಳು ಹೆಚ್ಚಿಸುವಂತ ಎಷ್ಟು ಕೆಟ್ಟ ಭಾವನೆಗಳಿವೆ, ಆ ಎಲ್ಲದರಲ್ಲಿ ಅತಿ ಶಕ್ತಿಶಾಲಿ ಎಂದರೆ ಲೋಭ ಕಷಾಯವಾಗಿದೆ. ಈ ಲೋಭ ಕಷಾಯವನ್ನು ಜಯಿಸುವುದೇ ಉತ್ತಮ ಶೌಚ ಧರ್ಮವಾಗಿದೆ. ಅಂದ್ರೆ ಎಲ್ಲಿವರೆಗೆ ನಾವು ಲೋಭ ಕಷಾಯವನ್ನ ಗೆಲ್ಲುವುದಿಲ್ಲ, ಅಲ್ಲಿಯವರೆಗೆ ನಾವು ಶೌಚ ಧರ್ಮ ನಮಗೆ ಪ್ರಕಟವಾಗಲು ಸಾಧ್ಯವಿಲ್ಲ. ಅವನು ಶೌಚ ಧರ್ಮ ಯಾರಲ್ಲಿ ಪ್ರಕಟ ಆಗುತ್ತೆ, ಅವರಲ್ಲಿ ಈತನ ಮೇಲೆ ಎಲ್ಲರೂ ವಿಶ್ವಾಸವನ್ನು ಇಡ್ತಾರೆ ಮತ್ತು ಈತನ ಆಚರಣೆ ನಿರ್ಮಲವಾಗಿರುತ್ತದೆ ಮತ್ತು ಪರಧನ ಪರಸ್ತ್ರೀಯರನ್ನ ಈತನು ಅಪೇಕ್ಷಿಸುವುದಿಲ್ಲ. ನಿರ್ಲೋಭಿ ಪುರುಷನ ಮೇಲೆ ಎಲ್ಲರೂ ವಿಶ್ವಾಸವನ್ನು ಇಡುತ್ತಾರೆ. ಇಂಥ ನಿರ್ಲೋಭಿ ವೃತ್ತಿಯನ್ನು ಇಡುವುದೇ ಜಗತ್ತಿನಲ್ಲಿ ಉತ್ತಮ ಎಂದು ತಿಳಿಯಲಾಗುತ್ತದೆ. ಇದರಿಂದ ಮುಂದೆ ಸ್ವರ್ಗ ಮೋಕ್ಷಾದಿಗಳು ಅನುಕ್ರಮದಿಂದ ಪ್ರಾಪ್ತವಾಗುತ್ತವೆ. ನಿರ್ಲೋಭಿ ಪುರುಷನ ಕೀರ್ತಿಯು ಜಗತ್ತಿನಲ್ಲಿ ಪಸರಿಸುತ್ತದೆ. ಇದಕ್ಕೆ ವಿರುದ್ಧವಾಗಿ ಲೋಭಿ ಪುರುಷನು ಅತ್ಯಂತ ಅಪವಿತ್ರನು, ಅನೇಕ ದೋಷಗಳಿಂದ ಕೂಡಿದವನು ಇರುತ್ತಾನೆ. ಲೋಭಿ ಪುರುಷ ಯಾವ ರೀತಿ ಇರ್ತಾನೆ? ಲೋಭಿ ಪುರುಷ ಇವನು ಅಧರ್ಮದಿಂದ ಕೂಡಿದವನಾಗಿರ್ತಾನೆ. ಲೋಭಿ ಅಂದ್ರೆ
ಅದು ಬೇಕು ಇದು ಬೇಕು ಎಲ್ಲವೂ ನಂದೆ. ಈ ಕಡೆ ಪತಿಯು ನನ್ನವಳೆ, ಪತಿಯು ನನ್ನವನೇ, ಆಮೇಲೆ ಮಕ್ಕಳು ನನ್ನವರೇ, ತಂದೆ ತಾಯಿಗಳು ನನ್ನವರೇ, ಈ ರೀತಿ ಧನವು ನನ್ನದು, ಈ ಈ ವಸ್ತು ನನ್ನದು, ಆ ವಸ್ತು ನನ್ನದು, ಈ ರೀತಿ ಎಲ್ಲ ನಾವು ಏನ್ ಮಾಡ್ತೇವೆ, ಅವೆಲ್ಲ ವಸ್ತುಗಳನ್ನ ಕ್ರೋಢೀಕರಣ ಮಾಡ್ತೇವೆ. ಆ ಕ್ರೋಢೀಕರಣ ಮಾಡಿದ್ರೆ ಅದಿಲ್ಲದ್ರೆ ನಮಗೆ ದುರ್ಗತಿಗೆ ಕಾರಣ ಆಗತ್ತೆ. ಬಹಳ ಲೋಭಿ ಇರುತ್ತಾನೆಲ್ಲ, ಆ ಲೋಭಿ ಪುರುಷನು ನರಕಕ್ಕೆ ಹೋಗುತ್ತಾನೆ. ಆ ನರಕದಿಂದ ಉಳಿಬೇಕಾದ್ರೆ ನಾವು ಏನ್ ಮಾಡ್ಬೇಕು, ಲೋಭ ಕಷಾಯವನ್ನು ಬಿಡಬೇಕಾಗತ್ತೆ. ಲೋಭಿ ಪುರುಷನಿಗೆ ಅಚಿಂತ್ಯ ದುಃಖವನ್ನು ಈ ಲೋಕದಲ್ಲಿ ಭೋಗಿಸಬೇಕಾಗುತ್ತದೆ, ಪರಲೋಕದಲ್ಲಿ ಅಂತೂ ಅಪಾರ ದುಃಖವು ಪ್ರಾಪ್ತವಾಗುತ್ತದೆ. ಅದಕ್ಕಾಗಿ ಲೋಭವನ್ನು ಬಿಟ್ಟು ಇಲ್ಲಿಯೇ ಶೌಚ ಧರ್ಮವನ್ನು ಧಾರಣೆ ಮಾಡುವುದು ಉತ್ತಮವಾಗಿದೆ. ಲೋಭಿ ಪುರುಷನಿಗೆ ಏನಾಗ್ತೈತಿ, ಇಲ್ಲಿ ದುಃಖ ಸಿಗತ್ತೆ, ಆದ್ರೆ ಪರಭವದಲ್ಲಿಯೂ ಕೂಡ ಆತನಿಗೆ ಬಹಳ ದುಃಖ ಸಿಗತ್ತೆ. ಅದಕ್ಕಾಗಿ ಲೋಭಿ ಪುರುಷ ಎಷ್ಟಿದ್ದಾನೆ, ಲೋಭಿ ಪುರುಷರು ಯಾರಿದ್ದಾರಿಲ್ಲ ಅವರು ಲೋಭವನ್ನ ಬಿಟ್ಟ ಇಲ್ಲೇ ಶೌಚ ಧರ್ಮವನ್ನ ಪ್ರಾಪ್ತ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿಯ ಲೋಭ ಕಷಾಯವು ನಿಮ್ಮಲ್ಲಿ ಲೋಭ ಕಷಾಯ ಇರದೇ ಇದ್ರೆ ನೀವು ಉತ್ತಮ ಗತಿಯನ್ನು ಪ್ರಾಪ್ತ ಮಾಡಿಕೊಳ್ಳಬಹುದು. ಇನ್ನು ಮುಂದೆ ಉತ್ತಮ ಸತ್ಯ ಧರ್ಮ. ಉತ್ತಮ ಸತ್ಯ ಧರ್ಮ ಅಂತ ಹೇಳಿ ಯಾವ್ದು ಹೇಳ್ತಾರೆ ಅದನ್ನ ನಾವು ತಿಳ್ಕೊಂಡ. ಪರರ ಮನಸ್ಸನ್ನು ದುಃಖಿಸುವ ಕಠೋರ ಕರ್ಕಶ ವಚನಗಳನ್ನು ತ್ಯಾಗ ಮಾಡಿ ಎಲ್ಲರ ಜೊತೆ ಹಿತಕಾರಿಯಾದ ಮತ್ತು ಪ್ರಿಯ ವಚನಗಳನ್ನಾಡುವುದೇ ಉತ್ತಮ ಸತ್ಯ ಧರ್ಮವೂ ಆಗಿದೆ. ಅಂದ್ರೆ ನಾವು ಪರರ ಮನಸ್ಸನ್ನು ದುಃಖಿಸುವಂತ ಕಠೋರ ಅಂದ್ರೆ ಅವ್ರಿಗೆ ಕಠೋರ ಕರ್ಕಶ ವಚನವನ್ನು ತ್ಯಾಗ ಮಾಡಿ, ಅಂದ್ರೆ ಕಠೋರವಾದಂತ ಕೆಲವೊಂದು ನಾವು ಬೈಗಳನ್ನು ಬೈಯೋದು ಅಥವಾ ಸಿಟ್ಟಿಗೆ ಬರೋದು, ಈ ರೀತಿ ಮಾಡೋದ್ರಿಂದ ಕಠೋರ ವಚನಗಳನ್ನ ನಾವು ಆಡ್ತೀವಿ. ಆ ಕಠೋರ ವಚನಗಳನ್ನ ಅಥವಾ ಕರ್ಕಶ ವಚನಗಳನ್ನ ನಾವು ತ್ಯಾಗ ಮಾಡಿಲ್ಲದ್ರೆ ಏನ್ ಮಾಡ್ಬೇಕು, ಪ್ರಿಯವಾದ ವಚನಗಳನ್ನ ಆಡಿದ್ರೆ ನಮ್ಗೆ ಉತ್ತಮ ಸತ್ಯ ಧರ್ಮ ಇದೆ ಅಂತ ಹೇಳಿ ಹೇಳಿದ್ದಾರೆ. ಸತ್ಯ ನುಡಿಯುವವರಲ್ಲಿ ಮೇಲಿನ ಎಲ್ಲ ಗುಣಗಳು ಇರುತ್ತವೆ. ಯಾವ್ಯಾವ ಇರುತ್ತವೆ, ಸತ್ಯ ಧರ್ಮ ಯಾರ್ಯಾರು ನುಡಿತಾರಲ್ಲ ಅವ್ರ ಹತ್ರ ಉತ್ತಮ ಕ್ಷಮಾಧರ್ಮನೂ ಇರುತ್ತೆ, ಮಾರ್ದವ ಆರ್ಜವ ಶೌಚ ಈ ಎಲ್ಲ ಧರ್ಮಗಳು ಕೂಡ ಸತ್ಯ ನುಡಿಯುವವರ ಹತ್ರ ಇರುತ್ತವೆ ಅಂತ ಹೇಳಿ ಹೇಳಿದ್ದಾರೆ. ಅವರಲ್ಲಿ ಕಪಟ ಮೊದಲಾದ ದೋಷಗಳು ಇಲ್ಲದುದರಿಂದ ಜಗತ್ತಿನಲ್ಲೆಲ್ಲ ಅವರ ಮಾನ್ಯತೆಯು ಆಗುತ್ತದೆ. ಯಾರ ಹತ್ರ ಕಪಟತನ ಇರೋದಿಲ್ಲ ಅವರು ಜಗತ್ತಿನಲ್ಲಿ ಅವರಿಗೆ ಕೀರ್ತಿಯು ಹೆಚ್ಚಾಗುತ್ತದೆ. ಪರಲೋಕದಲ್ಲಿಯೂ ಸಹ ಎಲ್ಲ ದೇವ ಹಾಗೂ ಮನುಷ್ಯರು ಅವರ ಆಜ್ಞೆಯನ್ನು ಶಿರಸಾವಂದ್ಯವೆಂದು ತಿಳಿಯುತ್ತಾರೆ. ಯಾರು ಸತ್ಯ ವಚನವನ್ನು ನುಡಿತಾರಲ್ಲ ಅವರ ವಚನವನ್ನ ಕೇಳಿಲ್ಲದ್ರೆ ಪರಲೋಕದಲ್ಲಿಯೂ ಕೂಡ ದೇವತೆಗಳು ಅವರಿಗೆ ವಂದನೆಯನ್ನ ಮಾಡ್ತಾರೆ. ಅವರ ಮಾತನ್ನ ಕೇಳಿಲ್ಲದ್ರೆ ಏನ್ ಮಾಡ್ತಾರೆ, ಇವರು ಸತ್ಯವಂತರಾಗಿದ್ದಾರೆ ಅದಕ್ಕಾಗಿ ಇಲ್ಲದ್ರೆ ಏನ್ ಮಾಡ್ತಾರೆ, ಅವರ ಏನ್ ಹೇಳ್ತಾರಲ್ಲ ಆ ಸತ್ಯವಂತರ ನುಡಿಯನ್ನ ಅವರು ಸಿದ್ಧಪಡಿಸ್ತಾರೆ. ಯಾರು, ದೇವತೆಗಳು ಬಂದು. ಇಂತಹ ಅವಸ್ಥೆಯೇ ಅವನಿಗೆ ಪ್ರಾಪ್ತವಾಗುತ್ತದೆ. ಅಸತ್ಯ ಭಾಷಣ ಮಾಡುವವರ ನಿಂದೆ ಅಪಕೀರ್ತಿಯು ಈ ಲೋಕದಲ್ಲಿ ಅಂತೂ ಆಗಿರುತ್ತವೆ, ಆದರೆ ಪರಲೋಕದಲ್ಲಿಯೂ ಕೂಡ ಅವರ ಅಯಶ ಕೀರ್ತಿ ನಾಮ ಕರ್ಮ ಉದಯ ಅಲ್ಲಿಯೂ ಆಗುತ್ತೆ. ಅದಕ್ಕಾಗಿ ಸತ್ಯವನ್ನು ಯಾವಾಗಲೂ ಸತ್ಯವನ್ನೇ ಮಾತನಾಡಬೇಕು, ಸತ್ಯವನ್ನು ಬಿಟ್ಟು ಬೇರೆ ಮಾತನಾಡಬಾರ್ದು. ಆದ್ರೆ ಸತ್ಯವನ್ನು ಮಾತನಾಡ್ಬೇಕಂದ್ರೆ ಈ ರೀತಿನೂ ಸತ್ಯವನ್ನ ಮಾತನಾಡಬಾರದು ಜೀವಿಯ ಹಿಂಸೆ ಆಗ್ತಿದ್ರೆ ಅಂತ ಜೀವಿಯ ಹಿಂಸೆಯನ್ನು ತಡೆಗಟ್ಟುವ ಸಲುವಾಗಿ ಅಲ್ಲಿ ಕೆಲವೊಂದು ಸತ್ಯವನ್ನ ಮುಚ್ಚಿಡಬೇಕಾಗತ್ತೆ. ಅದಕ್ಕೆ ಅಸತ್ಯ ಅಂತ ಹೇಳೋದಿಲ್ಲ, ಸತ್ಯವನ್ನ ಮುಚ್ಚಿಡಬೇಕಾಗತ್ತೆ. ಇದಕ್ಕಾಗಿ ಒಂದು ಕಥೆಯುಂಟು. ಒಬ್ರು ಮುನಿಗಳು ಏನ್ ಮಾಡ್ತಿದ್ರು, ಕಾಡಿನಲ್ಲಿ
ಕಾಡಿನಲ್ಲಿ ಒಬ್ಬ ಮುನಿಗಳು ಧ್ಯಾನಸ್ಥಾಗಿ ಕೂತಿದ್ರು. ಆಮೇಲೆ ಅವರು ಧ್ಯಾನದಿಂದ ಹೊರ ಬರೋದಕ್ಕಂದ್ರ ಒಂದು ಜಿಂಕೆ ಏನಾಗತ್ತೆ, ಅವ್ರ ಮುಂದಿಂದ ಹೊರಟು ಹೋಗತ್ತೆ. ಅವಾಗಿಲ್ಲಾದ್ರೆ ಏನಾಗತ್ತೆ, ಒಬ್ಬ ಶಿಕಾರಿ ಜಿಂಕೆ ಹಿಂದೆ ಇಲ್ಲದ್ರೆ ಜಿಂಕೆ ಹಿಂದೆ ಬರ್ತಿರ್ತಾನೆ. ಅವಾಗ ಶಿಕಾರಿ ಏನ್ ಮಾಡ್ತಾನೆ, ಮುನಿಗಳ ಹತ್ರ ಬಂದ್ ಕೇಳ್ತಾನೆ, ನೀವು ಈ ಕಡೆ ಇಲ್ಲದ್ರೆ ಜಿಂಕೆ ಹೋದದ್ದೇ ನೋಡಿದೀರಾ ಅಂತ ಹೇಳಿ ಕೇಳ್ತಾರೆ. ಆವಾಗ ಮುನಿಗಳು ಏನ್ ಮಾಡ್ತಾರೆ, ಕೆಳಗ್ ಕೂತಿದ್ರಲ್ಲ, ಆ ಕೆಳಗ್ ಕೂತಿದಂತ ಮುನಿಗಳು ಏನ್ ಮಾಡ್ತಾರೆ, ಎದ್ದು ನಿಲ್ತಾರೆ. ನಾನು ಎದ್ದು ನಿಂತ ನಂತರ ಯಾವುದೇ ಜಿಂಕೆ ಹೋಗಿರೋದು ನೋಡೇ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಅವಾಗೆಲ್ಲದ್ರೆ ಇಲ್ಲಿ ಏನಾಗತ್ತೆ, ಮುನಿಗಳು ಸುಳ್ಳು ಹೇಳಲಿಲ್ಲ, ಆದ್ರೆ ಸತ್ಯನೂ ಹೇಳಲಿಲ್ಲ. ಆ ಜಿಂಕೆ ಮುನಿಗಳ ಮುಂದಿಂದನೇ ಹೋಗಿತ್ತು. ಆದ್ರೆ ಮುನಿಗಳು ಹೇಳಿದ್ರು, ನಾನು ಎದ್ದು ನಿಂತಾಗಿನಿಂದ ಯಾವುದೇ ಪ್ರಾಣಿ ಈ ಕಡೆ ಹೋಗಿರೋದು ನಾನು ನೋಡೇ ಇಲ್ಲ ಅಂತ ಹೇಳಿ ಹೇಳಿದ್ರು. ಇದಕ್ಕೆ ಸತ್ಯವನ್ನ ಮುಚ್ಚಿಟ್ರು ಅವರು. ಯಾಕೆ, ಅಲ್ಲಿ ಪಂಚೇಂದ್ರಿಯ ಜೀವಿಯ ಹಿಂಸೆ ಆಗ್ತಾ ಇತ್ತು. ಅದಕ್ಕಾಗಿ ಏನ್ ಮಾಡ್ರು, ಆ ಸತ್ಯವನ್ನ ಮುಚ್ಚಿಟ್ಟು, ಇಲ್ಲದ್ರೆ ಬೇರೆ ಮಾರ್ಗದಿಂದ ಅಸತ್ಯವನ್ನು ಹೇಳಿದ್ರು ಅನ್ನಕ್ಕಾಗೋದಿಲ್ಲ, ಬೇರೆ ಮಾರ್ಗದಿಂದ ಇಲ್ಲದ್ರೆ ಏನ್ ಮಾಡ್ರು, ಆ ಜೀವಿಯ ಹಿಂಸೆಯಿಂದ ಆ ಜೀವಿಯನ್ನ ಉಳಿಸಿದ್ರು. ಈಗ ನಾವು ಸತ್ಯವನ್ನು ಮಾತನಾಡಬೇಕು. ಆದ್ರೆ ಜೀವಿಗಳ ಹಿಂಸೆ ಆಗುತ್ತಂದ್ರೆ ಅಲ್ಲಿ ನಾವು ಸತ್ಯವನ್ನು ಮುಚ್ಚಿಡ್ಬೋದು, ಆದ್ರೆ ಮುಚ್ಚಿಡಬಹುದು, ಆದ್ರೆ ಅದಕ್ಕೆ ಅಸತ್ಯ ಅನ್ನುವುದಿಲ್ಲ. ನಾವು ಅಸತ್ಯ ಮಾತಾಡೋದ್ರಿಂದ ಏಕೇಂದ್ರಿಯದಿಂದ ವಿಕಲೇಂದ್ರಿಯವರೆಗೆ, ಅಂದರೆ ಪಂಚಸ್ಥಾವರ ಹಾಗೂ ವಿಕಲತ್ರಯಗಳಲ್ಲಿ ನಮ್ಮ ಜನ್ಮ ಆಗತ್ತೆ. ಪಂಚಸ್ಥಾವರ ಕಾಯಿಕ ಜೀವ ಅಂದ್ರೆ ಅದು ಪೃಥ್ವಿ ಕಾಯಿಕ, ಜಲ ಕಾಯಿಕ, ಅಗ್ನಿ ಕಾಯಿಕ, ವಾಯು ಕಾಯಿಕ, ವನಸ್ಪತಿ ಕಾಯಿಕ. ಇವು 5 ಇಲ್ಲದ್ರ ಏನಾಗುತ್ತವೆ, ಪಂಚಸ್ಥಾವರ ಅಂತ ಹೇಳಿ ಹೇಳ್ತಾರೆ. ವಿಕಲತ್ರಯ ಅಂತ ಹೇಳಿ ಯಾವ್ದಕ್ಕಂದ್ರೆ ಯಾವುಗಳಲ್ಲಿ ಇಂದ್ರಿಯಗಳು ಕಡಿಮೆ ಇವೆ, ಅದಕ್ಕೆ ವಿಕಲತ್ರಯ ಅಂತ ಹೇಳಿ ಹೇಳಿದ್ರು. ಇಂದ್ರಿಯಗಳು ಕಡಿಮೆ, ಎಷ್ಟು ಕಮ್ಮಿ ಇವೆ, 2 ಇಂದ್ರಿಯ, 3 ಇಂದ್ರಿಯ, 4 ಇಂದ್ರಿಯ. ಈ ಜೀವಿಗಳಿಗೆ ಏನಂದ್ರು, ವಿಕಲತ್ರಯಗಳು ಅಂತ ಹೇಳಿದ್ರು. ಈ ಸ್ಥಾವರ ಕಾಯಿಕ ಮತ್ತು ವಿಕಲತ್ರಯಗಳಲ್ಲಿ ಅಂದ್ರೆ ತಿರ್ಯಂಚ ಪರ್ಯಾಯದಲ್ಲಿ ಜನ್ಮ ತಾಳೋದಿಲ್ಲ. ಯಾರು ಸತ್ಯವಂತರು. ಅಸತ್ಯವನ್ನ ಮಾತಾಡಿದ್ರೆ ಈ ತಿರ್ಯಂಚಗಳಲ್ಲಿ ನಾವು ಜನ್ಮ ತಾಳ್ಬೇಕಾಗತ್ತೆ. ಅದಕ್ಕಾಗಿ ಎಷ್ಟೊಂದು ನಮ್ಮ ಹತ್ರ ಸತ್ಯವನ್ನು ನುಡಿಯಲಿಕ್ಕಾಗತ್ತೆ, ಆ ಸತ್ಯವನ್ನು ನುಡಿಬೇಕು. ಎಲ್ಲಿ ಸತ್ಯದಿಂದ ಹಿಂಸೆ ಆಗುತ್ತಿದ್ರೆ ಅಲ್ಲಿ ನಾವು ಸುಮ್ಮನಿರ್ಬೇಕು, ಮೌನವಾಗಿರ್ಬೇಕು. ಅಲ್ಲಿ ಸತ್ಯವನ್ನು ಕೂಡ ನಾವು ಹೇಳಬಾರದು. ಈ ರೀತಿ ಸತ್ಯ ಧರ್ಮವಾಗಿದೆ. ಇನ್ನು ಉತ್ತಮ ಸಂಯಮ ಧರ್ಮ. ಉತ್ತಮ ಸಂಯಮ ಧರ್ಮ ಅಂತ ಹೇಳಿ ಯಾವ್ದಕ್ಕಂದ್ರು, ಈ ಸಂಯಮ ಧರ್ಮವನ್ನ ನಾವು ಧಾರಣೆ ಮಾಡಿದ್ರೆ ನಮ್ಮ ಆತ್ಮನಿಗೆ ಏನಾಗುತ್ತೆ, ಹಿತ ಆಗುತ್ತೆ. ಈ ಧರ್ಮವನ್ನು ಸ್ವೀಕರಿಸುವ ಪುರುಷನ ಪೂಜ್ಯತೆ ಇಹಲೋಕದಲ್ಲಿ ಎಲ್ಲ ಕಡೆಗೂ ಆಗುತ್ತದೆ. ಯಾವ ಪಾಪವೂ ಅವನಿಗೆ ತಗುಲುವುದಿಲ್ಲ. ಪರಲೋಕದಲ್ಲಿ ಅಚಿಂತ್ಯ ಸುಖವು ಪ್ರಾಪ್ತವಾಗುತ್ತದೆ. ಅಂದ್ರೆ ಸಂಯಮಿ ಪುರುಷಗೆ ಏನೇನಾಗುತ್ತವೋ, ಈ ಧರ್ಮವನ್ನು ಸ್ವೀಕರಿಸುವಂತ ಪುರುಷನು ಪೂಜ್ಯತೆಗೆ ಪಾತ್ರನಾಗುತ್ತಾನೆ. ಆ ಸಂಯಮಿ ಪುರುಷನ ಪೂಜೆಯನ್ನು ನಾವು ಮಾಡ್ತೀವಿ. ಇವರು ಈ ಲೋಕದಲ್ಲಿ ಮಾತ್ರವಲ್ಲದೆ ಪರಲೋಕದಲ್ಲಿಯೂ ಕೂಡ ಆತನ ಪೂಜೆ ಆಗತ್ತೆ. ಆತನಿಗೆ ಯಾವುದೇ ರೀತಿಯ ಕಷ್ಟಗಳು ಸಂಭವಿಸುವುದಿಲ್ಲ. ಮುಂದೆ ಯಾವುದೇ ರೀತಿಯ ಕಷ್ಟಗಳು ಆತನಿಗೆ ಬರೋದಿಲ್ಲ. ಈಗ ಸಂಯಮಿ ಪುರುಷನ ಹತ್ರ ನಾವು ಹೋಗಿ ಕೇಳಿದ್ರೆ ಅವ್ರ ಹತ್ರ ಯಾವುದೇ ಕಷ್ಟಗಳು ಇರೋದಿಲ್ಲ. ಯಾಕಂದ್ರೆ ಸಂಯಮವನ್ನು ಧಾರಣೆ ಮಾಡಿದ ನಂತರ ಅವ್ರೇನ್ ಮಾಡ್ತಾರೆ,
ಈ ಇಂದ್ರಿಯ ಹಾಗೂ ಮನಸ್ಸಿನ ಮೇಲೆ ಏನ್ ಮಾಡ್ತಾರೆ, ಆಸೆ ಆಕಾಂಕ್ಷೆಗಳಿರ್ತಾವೆಲ್ಲ ಅದಕ್ಕೆ ಕಡಿವಾಣವನ್ನ ಹಾಕ್ತಾರೆ. ಅಂದ್ರೆ ಬಂಧನವನ್ನ ಮಾಡಿಕೊಳ್ತಾರೆ. ಬಂಧನ ಮಾಡಿಕೊಳ್ಳೋದ್ರಿಂದ ಏನಾಗತ್ತೆ, ಯಾರಿದ್ರೇನು ಇಲ್ಲದ್ರೇನು ಎಲ್ಲ ಸಮಾನ ಆಗತ್ತೆ ಅವ್ರ ಹತ್ರ. ಅದಕ್ಕಾಗಿ ಉತ್ತಮ ಸಂಯಮ ಧರ್ಮವನ್ನ ಯಾರು ಪಾಲನೆ ಮಾಡ್ತಿರ್ತಾರೆ ಅವರ ಇಲ್ಲಾದ್ರೆ ಈ ಪರಲೋಕದಲ್ಲಿ ಕೂಡ ಹೆಚ್ಚಿನ ಸುಖವನ್ನ ಪ್ರಾಪ್ತ ಮಾಡ್ಕೊಳ್ತಾರೆ. ಆತ್ಮನನ್ನು ನಿಯಂತ್ರಿಸುವುದೇ ಸಂಯಮ ಧರ್ಮವಾಗಿದೆ. ಆತ್ಮವನ್ನ ತನ್ನ ನಿಯಂತ್ರಣದಲ್ಲಿಟ್ಕೊಳ್ಳೋದ ಇದು ಸಂಯಮ ಧರ್ಮ ಆಗಿದೆ. ಅಂದ್ರೆ 5 ಇಂದ್ರಿಯ ಮತ್ತು ಮನಸ್ಸಿನ ಪ್ರವೃತ್ತಿಯ ಮೇಲೆ ಕಡಿವಾಣ ಹಾಕಿ ಅದರ ಅನಗತ್ಯ ಪ್ರವೃತ್ತಿಯ ಮೇಲೆ ನಿಯಂತ್ರಣ ಮಾಡುವುದು. ಈ 5 ಇಂದ್ರಿಯಗಳು ಏನ್ ಮಾಡ್ತವೆ, ನನಗೆ ಅದ್ ಬೇಕು, ನನಗೆ ಇದು ಬೇಕು. ರಸನೇಂದ್ರಿಯ ಹೇಳುತ್ತೆ ರುಚಿಯಾದ ನನಗೆ ಅಡುಗೆ ಬೇಕಂತ ಹೇಳಿ. ಕರ್ಮೇಂದ್ರಿಯ ಏನ್ ಹೇಳುತ್ತೆ, ನನಗೆ ಒಳ್ಳೆ ದೃಶ್ಯಗಳನ್ನು ನೋಡ್ಬೇಕಂತ ಅನಿಸುತ್ತೆ. ಆಮೇಲೆ ಅದೇ ರೀತಿ ಇಲ್ಲಾದ್ರೆ ನಮ್ಮ ಸ್ಪರ್ಶನೇಂದ್ರಿಯ ಏನ್ ಹೇಳುತ್ತೆ, ಸ್ಪರ್ಶನೇಂದ್ರಿಯ ಹೇಳುತ್ತೆ ಸಾರಿ ಕರ್ನೇಂದ್ರಿಯ ಕೇಳ್ಬೇಕು ಅನ್ಸುತ್ತೆ, ನೋಡ್ಬೇಕು ಸಾರಿ ಕರ್ನೇಂದ್ರಿಯದಿಂದ ಕೇಳ್ಬೇಕು ಅನಿಸುತ್ತೆ, ಚಕ್ಷು ಇಂದ್ರಿಯದಿಂದ ನೋಡ್ಬೇಕು ಅನಿಸುತ್ತೆ ಅಲ್ಲ. ಚಕ್ಷು ಇಂದ್ರಿಯದಿಂದ ನಾವು ನೋಡ್ಬೇಕಾಗತ್ತೆ. ಚಕ್ಷು ಇಂದ್ರಿಯ ಏನನ್ನತ್ತೆ ಒಳ್ಳೆ ದೃಶ್ಯಗಳನ್ನ ನಾವು ನೋಡ್ಬೇಕನ್ಸುತ್ತೆ. ಕರ್ನೇಂದ್ರಿಯ ಏನ್ ಹೇಳುತ್ತೆ, ನನಗೆ ಒಳ್ಳೆಯ ಸುಮಧುರವಾದ ಹಾಡುಗಳನ್ನ ಕೇಳ್ಬೇಕನ್ಸುತ್ತೆ. ಅದೇ ರೀತಿ ಇಲ್ಲದ್ರ ಏನಾಗತ್ತೆ, ಮುಂದೆ ಸ್ಪರ್ಶನೇಂದ್ರಿಯ ಏನ್ ಹೇಳುತ್ತೆ, ನನಗೆ ಸಕಲ ಸೌಭಾಗ್ಯಗಳು ಎಲ್ಲ ಬೇಕು. ಒಂದ್ ಸ್ವಲ್ಪ ಅದಕ್ಕೆ ಕಷ್ಟ ಆದ್ರೂ ಕೂಡ ಸ್ಪರ್ಶನೇಂದ್ರಿಯ ಏನ್ ಮಾಡತ್ತೆ, ನನಗೆ ಈ ಕಷ್ಟವಾದ ಕಷ್ಟ ನನಗೆ ಬೇಡ ಅಂತ ಹೇಳತ್ತೆ. ಅಂದ್ರೆ ಒಂದ್ ಸ್ವಲ್ಪ ಸೆಕೆ ಆಗ್ತಾ ಇದ್ರೆ ಸೆಕೆ ಆಗ್ತಾ ಇದೆ, ಸೆಕೆ ಆಗ್ತಾ ಇದೆ ಅಂತ ಹೇಳಿ ಅಂತೀವಲ್ಲ, ನಮ್ಗೆ ಗಾಳಿ ಬೇಕಾಗತ್ತೆ, ಫ್ಯಾನ್ ಹಚ್ಕೊಳ್ತೀವಿ, ಇಲ್ಲಾದ್ರೆ ಎಸಿ ಚಾಲು ಮಾಡ್ತೀವಿ. ಈ ರೀತಿ ಇಲ್ಲದ್ರೆ ನಮ್ಮ ಸ್ಪರ್ಶನೇಂದ್ರಿಯಕ್ಕೆ ನಾವೇನ್ ಮಾಡ್ತೀವಿ, ಅದಕ್ಕಿಲ್ಲದ್ರೆ ಯಾವ್ದು ವಸ್ತು ಬೇಕನ್ನಲ್ಲ ಅದನ್ನ ಕೊಡ್ತೀವಿ. ಒಳ್ಳೆ ಡ್ರೆಸ್ಗಳು ಬೇಕಾಗತ್ತೆ. ಇದು ಸ್ಪರ್ಶನೇಂದ್ರಿಯ ಏನಾಗುತ್ತೆ, ನಮಗೆ ಮೃದುವಾದ ಡ್ರೆಸ್ಗಳು ಬೇಕಾಗುತ್ತವೆ. ಮೃದುವಾದ ಡ್ರೆಸ್ಗಳನ್ನ ಹಾಕೊಟ್ರೆ ಮಾತ್ರ ನಮಗೆ ಸ್ಪರ್ಶನೇಂದ್ರಿಯ ಒಳ್ಳೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಏನ್ ಮಾಡ್ತೀವಿ ನಾವು, ಅದಕ್ಕೆ ಇಂದ್ರಿಯಗಳಿಗೆ ಯಾವ್ದು ಬೇಕಲ್ಲ ಅದನ್ನೇ ನಾವು ಕೊಡೋದ್ರಿಂದ ಇದು ಇಂದ್ರಿಯಕ್ಕೆ ನಾವು ಏನ್ ಮಾಡ್ತೀವಿ, ಸವಲತ್ತು ಕೊಟ್ಟ ಹಾಗೆ ಆಗತ್ತೆ. ಈ ಇಂದ್ರಿಯಗಳನ್ನ ನಾವು ನಮ್ಮ ಹತೋಟಿನಲ್ಲಿ ಇಟ್ಕೊಳ್ಬೇಕು. ಅಂದ್ರೆ ಅದಕ್ಕೆ ಏನ್ ಬೇಕು ಅದು ಕೊಡಬಾರ್ದು, ಅದಕ್ಕೆ ಏನ್ ಸರಿಯಾಗಿದೆ ಅದನ್ನು ಕೊಡ್ಬೇಕು. ಅಂದ್ರೆ ಕಣ್ಣಿಂದ ಭಗವಂತರ ದರ್ಶನ, ತೀರ್ಥಕ್ಷೇತ್ರಗಳ ದರ್ಶನ ಈ ರೀತಿ ಮಾಡ್ಬೇಕು. ಆಮೇಲೆ ಕಿವಿಗೆ ಏನ್ ಮಾಡ್ಬೇಕು, ಪ್ರವಚನ, ಗುರುಗಳ ಹತ್ತಿರ ಉಪದೇಶ ಏನಿರುತ್ತಲ್ಲ ಅವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಆಮೇಲೆ ರಸನೇಂದ್ರಿಯ ವಿಜಯ ಸಾಧಿಸಬೇಕಾದ್ರೆ ನಮಗೆ ಶರೀರಕ್ಕೆ ಯಾವ ಯೋಗ್ಯವಾದ ಪದಾರ್ಥಗಳಿವೆ ಅವುಗಳನ್ನ ಮಾತ್ರ ನಾವು ಈ ಶರೀರಕ್ಕೆ ಕೊಡ್ಬೇಕು. ಅವಾಗಿಲ್ಲದ್ರೆ ಆಹಾರವನ್ನ ಮಾಡ್ತೀವಲ್ಲ, ಆ ಆಹಾರ ಶರೀರಕ್ಕೆ ಯೋಗ್ಯವಾದ ಪದಾರ್ಥಗಳನ್ನ ಮಾತ್ರ ಸೇವಿಸಬೇಕು. ಇದರಿಂದ ಏನಾಗತ್ತೆ, ರಸನೇಂದ್ರಿಯ ವಿಜಯವನ್ನ ನಾವು ಸಾಧಿಸ್ಕೊಳ್ಬಹುದು. ಸಾತ್ವಿಕವಾದ ಆಹಾರವನ್ನೇ ಸೇವಿಸಬೇಕು. ಈ ಬೇಕರಿ ಪ್ರಾಡಕ್ಟ್ಗಳು ಏನಿವೆ ಅಲ್ಲ ಇವುಗಳನ್ನೆಲ್ಲ ನಾವು ತ್ಯಾಗ ಮಾಡ್ಬೇಕು. ಬೇಕರಿ ಪ್ರಾಡಕ್ಟ್ಗಳನ್ನ ನಾವು ಮನೆಯಲ್ಲಿ ಮಾಡ್ತೀವಿ, ಆದ್ರೂ ಅದರಲ್ಲಿ ಕೆಲವೊಂದು ಹೊರಗಿಂದ ಏನ್ ಕೆಮಿಕಲ್ ತಂದು ಹಾಕ್ತಿವಿ ಅಲ್ಲ ಅದರಲ್ಲಿಯೂ ಕೂಡ ಕೆಲವೊಂದು ಪ್ರಾಣಿಜನ್ಯ ಇರುತ್ತೆ. ಅದಕ್ಕಾಗಿ ತಾವು ಏನ್ ಮಾಡ್ಬೇಕು, ಅದನ್ನು ಕೂಡ ದೂರ ಮಾಡಿ, ಇಲ್ಲಾದ್ರೆ ಮನೆಯಲ್ಲಿ ಎಷ್ಟು ಅಗತ್ಯ ಅಲ್ಲ ಅಷ್ಟನ್ನ ನಾವು ಮನೆಯಲ್ಲಿಯೇ ತಯಾರು ಮಾಡ್ಬೇಕಾಗತ್ತೆ. ಈ ರೀತಿ ಇಲ್ಲದ್ರೆ ಉತ್ತಮ ಸಂಯಮ ಧರ್ಮವನ್ನ ನಾವು ಪಾಲನೆ ಮಾಡ್ಬೇಕಾದ್ರೆ ಇಂದ್ರಿಯ ಮತ್ತು ಮನಸ್ಸಿನ ಮೇಲೆ ಕಡಿವಾಣವನ್ನ ಹಾಕಬೇಕಾಗತ್ತೆ. ಷಟ್ಕಾಯಿ ಜೀವಗಳನ್ನ ಹಿಂಸಿಸದೇ ಇರುವುದು. ಷಟ್ಕಾಯಿ ಜೀವಗಳನ್ನದವಲ್ಲ ಇದ್ರ ಮೇಲೆ ಇವುಗಳನ್ನ ಹಿಂಸೆ ಮಾಡದೆ
ಇಡೋದ ಇದು ಸಂಯಮ ಧರ್ಮ ಐತಿ ಅಂತ ಹೇಳಿ ಹೇಳಿದ್ದಾರೆ. ಈ ರೀತಿ ಇಲ್ಲದ್ರೆ ಸಂಯಮ ಧರ್ಮವನ್ನ ನಾವು ತಿಳಿದುಕೊಂಡು ಇನ್ನು ಮುಂದೆ ಉತ್ತಮ ತಪಧರ್ಮದ ಬಗ್ಗೆ ನಾವು ಧರ್ಮದ ಬಗ್ಗೆ ನಾಳೆ ನೋಡೋಣ. ಯಾಕಂದ್ರೆ ಟೈಮ್ ಆಯ್ತು, 9 ಗಂಟೆ ಆಗಿದೆ. ಆಮೇಲೆ ಕೊನೆಯ ಯಾವುದು ಸಮ್ಯಕ್ ದರ್ಶನದ 8 ಅಂಗಗಳಲ್ಲಿ ಕೊನೆಯ ಅಂಗ ಯಾವ್ದು ಪ್ರಭಾವನಾ ಅಂಗ ಇತ್ತಲ್ಲ, ಅದ್ರ ಬಗ್ಗೆ ನಾವು ಕಥೆಯನ್ನು ನೋಡ್ಬೇಕಾದ್ರೆ ಆ ಕಥೆಗೆ ಅರ್ಧ ಗಂಟೆ ಕಮ್ಮಿಂದ ಕಮ್ಮಿ ಅರ್ಧ ಗಂಟೆ ಆದ್ರೂ ಬೇಕಾಗತ್ತೆ. ಅದಕ್ಕಾಗಿ ಆ ಕಥೆಯನ್ನು ಮುಂದೆ ಯಾವಾಗಲಾದ್ರೂ ಒಂದೊಮ್ಮೆ ಕೇಳೋಣ. ಇವತ್ತಿನ ಕ್ಲಾಸನ್ನ ಜಿನವಾಣಿಯೊಂದಿಗೆ ಮುಕ್ತಾಯ ಮಾಡೋಣ. ಹಾ ಹೇಳಿ. ಜೀವ ಬಗ್ಗೆ ಒಂದು ಷಟ್ಕಾಯ ಜೀವಗಳ ಷಟ್ಕಾಯ ಜೀವಗಳಂದ್ರೆ ಅದೇ ಪಂಚಸ್ಥಾವರ ಜೀವಿಗಳು: ಪೃಥ್ವಿ ಕಾಯಿಕ, ಜಲಕಾಯಿಕ, ಅಗ್ನಿ ಕಾಯಿಕ, ವಾಯು ಕಾಯಿಕ, ವನಸ್ಪತಿ ಕಾಯಿಕ. ಮತ್ತು ಲಾಸ್ಟ್ ಕೊನೆಗೆ ಯಾವುದು ತ್ರಸ್ಕಾಯಿಕ ಜೀವ ಅಂತ ಹೇಳಿದೆ. ಇವು ಷಟ್ಕಾಯಿಕ ಜೀವಗಳಾಗುತ್ತವೆ. ಇದ ಪೂರ್ಣ ವಿಶ್ಲೇಷಣೆಯನ್ನ ನೀವು ಭಾಗ 1ರಲ್ಲಿ ನೋಡಿರ್ಬೋದಲ್ಲ. ಭಾಗ 1ರಲ್ಲಿ ಇದರ ಷಟ್ಕಾಯಿಕ ಜೀವಗಳ ಬಗ್ಗೆ ವಿಶ್ಲೇಷಣೆ ಹೇಳಿದ್ದಾರೆ. ಆದ್ರೂ ಬೇಕಾದ್ರೆ ಹೇಳ್ತೀನಿ. ಪೃಥ್ವಿ ಕಾಯಿಕ ಜೀವ ಅಂತ ಹೇಳಿ ಯಾವ್ದಕ್ಕಂತಾರೆ ಅಂದ್ರೆ, ಪೃಥ್ವಿಯನ್ನೇ ತನ್ನ ಶರೀರವನ್ನಾಗಿ ಯಾವ್ದು ಮಾಡ್ಕೊಂಡಿರುತ್ತೆ ಅದಕ್ಕೆ ಪೃಥ್ವಿ ಕಾಯಿಕ ಜೀವ ಅಂತ ಹೇಳಿ ಹೇಳ್ತಾರೆ. ಈ ಪೃಥ್ವಿ ಕಾಯಿಕ ಜೀವ ಯಾವ್ಯಾವು? ಈ ಮಣ್ಣು, ಕಲ್ಲು, ವಜ್ರ, ಬೆಳ್ಳಿ, ಬಂಗಾರ ಇವೇನಿವೆ ಅಲ್ಲ, ಇವು ಪೃಥ್ವಿ ಕಾಯಿಕ ಜೀವಿಗಳವು. ವಜ್ರ, ರತ್ನ ಇವೆಲ್ಲ ಕೂಡ ಪೃಥ್ವಿ ಕಾಯಿಕ ಜೀವಿಗಳು. ಆಮೇಲೆ ಮುಂದೆ ಯಾವುದು? ಜಲಕಾಯಿಕ ಜೀವ. ಜಲಕಾಯಿಕ ಜೀವ ನೀರನ್ನೇ ತನ್ನ ಶರೀರವನ್ನಾಗಿ ಯಾವ್ದು ಮಾಡ್ಕೊಂಡಿರುತ್ತೆ ಅದಕ್ಕೆ ಜಲಕಾಯಿಕ ಜೀವ ಅಂತ ಹೇಳಿ ಹೇಳ್ತಾರೆ. ಇದರಲ್ಲಿ ನೀರು ಇದು ಜಲಕಾಯಿಕ ಜೀವ ಬರುತ್ತೆ. ಆಮೇಲೆ ಮುಂದೆ ಅಗ್ನಿಕಾಯಿಕ ಜೀವ. ಅಗ್ನಿಯನ್ನೇ ತನ್ನ ಶರೀರವನ್ನಾಗಿ ಯಾವ್ದು ಮಾಡ್ಕೊಂಡಿರುತ್ತೆ ಅಲ್ಲ, ಅದು ಅಗ್ನಿಕಾಯಿಕ ಜೀವ. ಈ ಅಗ್ನಿಕಾಯಿಕ ಜೀವಗಳು ಏನಿರ್ತವೆ? ಇವು ದೀಪ ಎಲ್ಲಿರುತ್ತೆ ಅಲ್ಲ, ಈ ಅಗ್ನಿಯನ್ನೇ ತನ್ನ ಶರೀರವನ್ನಾಗಿ ಯಾವ ಮಾಡ್ಕೊಂಡಿದಾವೋ ಅವು ಅಗ್ನಿಕಾಯಿಕ ಜೀವ. ಮುಂದೆ ವಾಯುಕಾಯಿಕ ಜೀವ ಅಂದ್ರೆ ಗಾಳಿ. ಇದು ವಾಯುವನ್ನೇ ತನ್ನ ಶರೀರವನ್ನಾಗಿ ಯಾವ್ದು ಮಾಡ್ಕೊಂಡಿದೆ ಅಲ್ಲ ಅದಕ್ಕೆ ವಾಯುಕಾಯಿಕ ಜೀವಗಳಂತ ಹೇಳ್ತಾರೆ. ಆಮೇಲೆ ಮುಂದೆ ವನಸ್ಪತಿ ಕಾಯಿಕ ಜೀವಗಳು. ವನಸ್ಪತಿಯನ್ನೇ ತನ್ನ ಶರೀರವನ್ನಾಗಿ ಅಂದ್ರೆ ಗಿಡ ಮರಗಳು ಏನಿದೆವಲ್ಲ ಇವನ್ನ ತನ್ನ ಶರೀರವನ್ನಾಗಿ ಯಾವ್ದು ಮಾಡ್ಕೊಂಡಿದೆ ಅದಕ್ಕೆ ವನಸ್ಪತಿ ಕಾಯಿಕ ಜೀವ ಅಂತ ಹೇಳಿ ಹೇಳಿದ್ರು. ಇನ್ನು ತ್ರಸ್ಕಾಯಿಕ ಜೀವ. ತ್ರಸ್ಕಾಯಿಕ ಜೀವದಲ್ಲಿ 3 ವಿಧ. ಅವು ದ್ವಿಇಂದ್ರಿಯ, ತ್ರಿಇಂದ್ರಿಯ ಮತ್ತು ಚತುರಿಂದ್ರಿಯ. ದ್ವಿಇಂದ್ರಿಯ ಅಂದ್ರೆ ಸ್ಪರ್ಶನ ಮತ್ತು ರಸನ. ಇವು 2 ಇಂದ್ರಿಯಗಳನ್ನ ಯಾವ್ದು ಹೊಂದಿರ್ತದಲ್ಲ ಅದಕ್ಕೆ ದ್ವಿಇಂದ್ರಿಯ ಜೀವ ಅಂತ ಹೇಳಿ ಹೇಳಿದ್ರು. ಆಮೇಲೆ ತ್ರಿಇಂದ್ರಿಯ ಜೀವ ಅಂದ್ರೆ 3 ಇಂದ್ರಿಯ ಜೀವ ಯಾವ್ಯಾವು? ಸ್ಪರ್ಶನ, ರಸನ ಮತ್ತು ಘ್ರಾಣ. ಈ 3ನ್ನ ಯಾವ್ದು ಇವು 3 ಇಂದ್ರಿಯಗಳನ್ನ ಯಾವ್ದು ಹೊಂದಿರ್ತದಲ್ಲ ಅದಕ್ಕೆ ತ್ರಿಇಂದ್ರಿಯ ಜೀವ ಅಂತಂದ್ರು. ದ್ವಿಇಂದ್ರಿಯ ಜೀವಕ್ಕೆ ಎರೆಹುಳ, ಆಮೇಲೆ ಬಾಲುಹುಳ, ಆಮೇಲೆ ನೀರಿನಲ್ಲಿ ಸಣ್ಣ ಹುಳಗಳು ತಯಾರಾಗ್ತಾವಲ್ಲ ಅವು ದ್ವಿಇಂದ್ರಿಯ ಜೀವಗಳು. ಆಮೇಲೆ ತ್ರಿಇಂದ್ರಿಯ ಜೀವಗಳಿಗೆ ಇರುವೆ, ತಗನೆ ಈ ರೀತಿ 3 ಇಂದ್ರಿಯ ಜೀವಗಳು ಉಂಟು. ಆಮೇಲೆ 4 ಇಂದ್ರಿಯ: ಸ್ಪರ್ಶನೇಂದ್ರಿಯ, ರಸನೇಂದ್ರಿಯ, ಘ್ರಾಣೇಂದ್ರಿಯ ಮತ್ತು ಚಕ್ಷು ಇಂದ್ರಿಯ. ಚಕ್ಷು ಇಂದ್ರಿಯ ಅಂದ್ರೆ ಕಣ್ಣ.
ಸ್ಪರ್ಶನೇಂದ್ರಿಯ ಅಂದ್ರೆ ಚರ್ಮ, ರಸನೇಂದ್ರಿಯ ಅಂದ್ರೆ ನಾಲಿಗೆ, ಘ್ರಾಣೇಂದ್ರಿಯ ಅಂದ್ರೆ ಮೂಗು, ಆಮೇಲೆ ಚಕ್ಷುಂದ್ರಿಯ ಅಂದ್ರೆ ಕಣ್ಣು. ಈ 4 ಇಂದ್ರಿಯಗಳನ್ನ ಯಾವ್ದು ಹೊಂದಿದೆಯಲ್ಲ ಅದಕ್ಕೆ ಚತುರೇಂದ್ರಿಯ ಜೀವ ಅಂತ ಹೇಳಿ ಹೇಳ್ತಾರೆ. ಆ ಚತುರೇಂದ್ರಿಯ ಜೀವಗಳು ಯಾವುಗಳಿಗೆ ಪಕ್ಕ ಇರುತ್ತೆ, ಆದ್ರೆ ಕೀಟಗಳಿರ್ತವೆ ಅಂತವು ಮಾತ್ರ ನಾವು ಚತುರೇಂದ್ರಿಯ ಜೀವಗಳಂತ ಹೇಳಿ ಹೇಳ್ತೇವೆ. ಕೀಟಗಳಿಗೆ ಪಕ್ಕಗಳಿದ್ರೆ, ಪಕ್ಕ ಅಂದ್ರೆ ರೆಕ್ಕೆಗಳಿದ್ರೆ, ಆ ರೆಕ್ಕೆಗಳ ಇರುವಂತ ಜೀವಿಗೆ ನಾವು ಚತುರೇಂದ್ರಿಯ ಜೀವ ಅಂತ ಹೇಳಿ ಹೇಳ್ತೇವೆ. ಅಂದ್ರೆ ಸಣ್ಣ ಕೀಟಗಳಿರ್ತಾವಲ್ಲ ಅವು. ಇದಕ್ಕೆ ಸೊಳ್ಳೆ, ಆಮೇಲೆ ನೊಣ, ಜೇನ್ನೊಣ, ಆಮೇಲೆ ಚಿಟ್ಟೆ, ಇವೇನಿದಾವಲ್ಲ ಇವು ಚತುರೇಂದ್ರಿಯ ಜೀವಿಗಳು. ಅದೇ ರೀತಿ ಇಲ್ಲದ್ರೆ ಕೊನೆಗೆ ಇದು ಅಂದ್ರೆ ಷಟ್ಕಾಯಿಕ ಜೀವಗಳಲ್ಲಿ ಬರೋದಿಲ್ಲ, ಪಂಚೇಂದ್ರಿಯ ಜೀವ ಅಂತ ಹೇಳಿ ಬರುತ್ತೆ. ಈ ಪಂಚೇಂದ್ರಿಯ ಜೀವದಲ್ಲಿ ಸ್ಪರ್ಶನೇಂದ್ರಿಯ, ರಸನೇಂದ್ರಿಯ, ಘ್ರಾಣೇಂದ್ರಿಯ, ಚಕ್ಷುಂದ್ರಿಯ ಮತ್ತು ಕರ್ಣೇಂದ್ರಿಯ. ಕರ್ಣೇಂದ್ರಿಯ ಅಂದ್ರೆ ಕಿವಿ, ಯಾವುದಕ್ಕೆ ಕೊನೆಗೆ ಸ್ಪರ್ಶ, ರಸ, ಘ್ರಾಣ, ಚಕ್ಷು, ಕೊನೆಗೆ ಯಾವ್ದು ಬರುತ್ತೆ? ಕರ್ಣೇಂದ್ರಿಯ. ಕರ್ಣೇಂದ್ರಿಯ ಅಂದ್ರೆ ಕಿವಿ. ಯಾವ್ದುಗಳಿಗೆ ಸ್ಪರ್ಶನೇಂದ್ರಿಯ ಇದೆಯೋ, ರಸನೇಂದ್ರಿಯನೂ ಇದೆ, ಘ್ರಾಣೇಂದ್ರಿಯನೂ ಇದೆ, ಚಕ್ಷುಂದ್ರಿಯ ಇದೆ, ಕರ್ಣೇಂದ್ರಿಯ ಇದೆ. ಈ 5 ಇಂದ್ರಿಯಗಳನ್ನ ಯಾವ್ದು ಶರೀರದಲ್ಲಿ ಧಾರಣೆ ಮಾಡಿರ್ತದೆ ಅದಕ್ಕೆ ಪಂಚೇಂದ್ರಿಯ ಜೀವ ಅಂತ ಹೇಳಿ ಹೇಳ್ತಾರೆ. ಪಂಚೇಂದ್ರಿಯ ಜೀವದಲ್ಲಿ 2 ವಿಧ. ಮೊದಲನೇದು ಯಾವ್ದು? ಸಂಜ್ಞಿ ಪಂಚೇಂದ್ರಿಯ ಮತ್ತು ಅಸಂಜ್ಞಿ ಪಂಚೇಂದ್ರಿಯ. ಸಂಜ್ಞಿ ಪಂಚೇಂದ್ರಿಯ ಅಂತ ಹೇಳಿ ಯಾವ್ದಕ್ಕಂದ್ರು, ಯಾವುದು ಮನಸ್ಸಿನಿಂದ ಸಹಿತ ಇರುತ್ತೆ ಅದಕ್ಕೆ ಸಂಜ್ಞಿ ಪಂಚೇಂದ್ರಿಯ ಅಂದ್ರು. ಯಾವುದು ಮನದಿಂದ ರಹಿತ ಇರುತ್ತೆ ಅದಕ್ಕೆ ಅಸಂಜ್ಞಿ ಪಂಚೇಂದ್ರಿಯ ಅಂತ ಹೇಳಿ ಹೇಳಿದ್ರು. ಈ ರೀತಿ ಇಲ್ಲದ್ರೆ ರಸಕಾಯಿಕ ಜೀವಗಳು ಮತ್ತು ಪಂಚೇಂದ್ರಿಯ ಬಗ್ಗೆ ನಾವು ತಿಳಿದುಕೊಂಡೆವು. ಮತ್ತಿನ್ನೇ ಯಾರಿಗಾದ್ರೂ ಮತ್ತೆ ಯಾರಿಗಾದ್ರೂ ಹೆಚ್ಚಿನ ವಿಷಯ ಬೇಕಾದ್ರೆ ಕೇಳ್ಬೋದು. ದೀದಿ, ಷಟ್ಕಾಯ ಜೀವಿಗಳಲ್ಲಿ ಪಂಚಸ್ಥಾವರ ಮತ್ತೆ ತ್ರಸಕಾಯಿಕ ಎಲ್ಲಾನು ಬರುತ್ತಲ್ಲ? ಹೌದು. ಅದೇ ಎಲ್ಲ ಹಾ. ಒಂದು ಕಡೆ, ಹಾ ಎಲ್ಲ ಒಂದು ಕಡೆ ತ್ರಸಕಾಯಿಕ ಬರಲ್ಲ ಅಂತ ಹೇಳಿದಾಗೆ ಆಯ್ತು, ಅದಕ್ಕೆ ಕೇಳ್ತಾ ಇದ್ದೇನೆ. ಇಲ್ಲ, ಪಂಚಸ್ಥಾವರ ಮತ್ತು ತ್ರಸಕಾಯಿಕ ಜೀವಿಗಳ ಬರುತ್ತೆ. ಹ್ಮ್. ಮುಂದೆ ಇದರಲ್ಲಿ ಪಂಚೇಂದ್ರಿಯ ಜೀವನು ಕೂಡ ಇದರಲ್ಲಿ ಬರುತ್ತೆ. ಷಟ್ಕಾಯದಲ್ಲಿ ಹಾ ಷಟ್ಕಾಯದಲ್ಲೇ ಬರುತ್ತಲ್ಲ ಪಂಚೇಂದ್ರಿಯ ಹಾ ಜೀವಿಗಳು ಕೂಡ? ಷಟ್ಕಾಯದಲ್ಲೇ ಬರುತ್ತೆ. ಅದೇ ಕೇಳಿ. ಸಾರಿ. ಹಾ, ಅದು ಎಲ್ಲೋ ಒಂದು ಕಡೆ ಹೇಳುವಾಗ ಸ್ವಲ್ಪ ಗೊಂದಲ ಆಯ್ತು, ಅದಕ್ಕೆ ಕೇಳ್ತಾ ಇದ್ದೀನಿ. ಹಾ ಮತ್ತೆ ಇದು ಭಾದ್ರಪದ ಪರ್ವದ ಮುಖ್ಯತೆ ಮತ್ತು ಆಚರಿಸುವ ಕಾರಣ ಇನ್ನೊಂದ್ ದಿವಸ ಹೇಳಿದ್ರು ಪರವಾಗಿಲ್ಲ, ಸಮಯ ಆದ್ರೆ ಅದು ಹಾ ಕೂಡ ಸ್ವಲ್ಪ ಏನೋ ಅದು ಭಾದ್ರಪದ ಕೃಷ್ಣ ಪ್ರತಿಪದ ಅಂದ್ರೆ ಪಾಡ್ಯನಾ? ಹಾ ಪ್ರತಿಪದೆ ಅಂದ್ರೆ ಪಾಡ್ಯ. ಪಾಡ್ಯ ಅಲ್ವಾ? ಹೌದು. ಮತ್ತೆ ಸರಿ, ಅದು ಹೊಸ ವರ್ಷ. ಮತ್ತೆ ಹೊಸ ವರ್ಷನೇ ನಮ್ಗೆ ಹರ್ಷೋಲ್ಲಾಸದ ದಿನ ಅಲ್ಲ ಅದು? ಹೌದು. ಮತ್ತೆ ಭಾದ್ರಪದ ಶುಕ್ಲ ಪಂಚಮಿ ಅಂತ ಬರುತ್ತಲ್ಲ, ಅದು ಹರ್ಷ ವ್ಯಕ್ತಪಡಿಸ್ತಾರೆ ಅಂತ, ಅದು ಏನು ಅಂತ ಗೊತ್ತಾಗ್ಲಿಲ್ಲ ದೀದಿ. ಹೊಸ ವರ್ಷ ಇಲ್ಲ, ಆಷಾಢ ಕೃಷ್ಣ ಪ್ರತಿಪದೆ ಅಂತ ಹೇಳಿ ಹೇಳಿದ್ದಾರೆ. ಆಷಾಢ ಕೃಷ್ಣ ಸಾರಿ, ಶ್ರಾವಣ ಕೃಷ್ಣ ಪ್ರತಿಪದೆ ಅಂತ ಹೇಳಿದ್ದಾರೆ. ಆ ಶ್ರಾವಣ ಕೃಷ್ಣ ಪ್ರತಿಪದೆಯಿಂದ ಉತ್ಸರ್ಪಿಣಿ ಕಾಲ ಪ್ರಾರಂಭವಾಗುತ್ತೆ. ಪ್ರಾರಂಭವಾದ ನಂತರ 7 ಪ್ರಕಾರದ ಮಳೆಗಳಾಗುತ್ತವೆ. ಆ ಮಳೆಗಳು ಯಾತ್ರ ಸಲುವಾಗಿ ಆಗುತ್ತವೆ. ಉತ್ಸರ್ಪಿಣಿ ಕಾಲದಲ್ಲಿ ನಾವು ಏನ್ ಮಾಡ್ತೀವಿ, 7 ಪ್ರಕಾರದ ಮಳೆಗಳಾಗುತ್ತೆ. ಅವಾಗಿಲ್ಲಾದ್ರೆ ಏನಾಗತ್ತೆ, ಈ ಭೂಮಿಯು ನಷ್ಟವಾಗತ್ತೆ. ಆಮೇಲೆ ಮತ್ತು 7 ದಿನದವರೆಗೆ ಇಲ್ಲದ್ರೆ ಏನಾಗುತ್ತೆ, ಮಳೆ ಆಗುತ್ತೆ, ಸೂರ್ಯಷ್ಟೇ ಆಗುತ್ತೆ. ಆ ಸೂರ್ಯಷ್ಟೇ ಆದ ನಂತರ ಏನಾಗತ್ತೆ, ನಮ್ಮ ಭೂಮಿ ಮೊದಲಿನ ಯಾವ ಸ್ಥಿತಿ ಇತ್ತೋ ಅದೇ ಸ್ಥಿತಿಗೆ ಬಂದು ಇಳಿಯುತ್ತೆ. ಆವಾಗಿಲ್ಲದ್ರೆ ನಾವೇನ್ ಮಾಡ್ತೀವಿ, ಆವಾಗಿಲ್ಲದ್ರ ಆ ಗವಿಯಲ್ಲಿ ಕುಳಿತಿರುವಂತ ಜನರು ಏನಿರ್ತಾರಲ್ಲ ಅವರೆಲ್ಲರೂ ಹೊರಗೆ ಬರ್ತಾರೆ. ಅದು ಭಾದ್ರಪದ ಶುಕ್ಲ ಪಂಚಮಿಯಿಂದ ಗವಿಯಿಂದ ಹೊರಗೆ ಬರ್ತಾರೆ, ಅಂದ್ರೆ ಗುಹೆಯಿಂದ ಹೊರಗೆ ಬರ್ತಾರೆ. ಆವಾಗಿಲ್ಲದ್ರೆ ನಾವು ಹರ್ಷೋಲ್ಲಾಸವನ್ನ ಮಾಡ್ತೀವಿ. ಶ್ರಾವಣ ಕೃಷ್ಣ ಪ್ರತಿಪದೆಯಿಂದ
ನಮ್ದೇನಾಗತ್ತೆ? ಅದೇ ಭಾದ್ರಪದ ಶುಕ್ಲ ಪಂಚಮಿ ಅಂದು ಅವರು ಜನ ಎಲ್ಲ ಹೊರಗೆ ಬರ್ತಾರೆ. ಹೌದು. ಹಾಗಾಗಿ ಓಕೆ ಓಕೆ, ಅದೇ ಸ್ವಲ್ಪ ಅಲ್ಲಿ ಏನು ಅಂತ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ. ಇರ್ಲಿ. ಹಾ ಹೊಸ ಅದನ್ನು ಹೊಸ ವರ್ಷ ಆ, ಬೇರೆನೆ. ಹಾಗಾದ್ರೆ ಹರ್ಷೋಲ್ಲಾಸ ಆ, ವ್ಯಕ್ತಪಡಿಸುವಂತ ದಿನ ಬೇರೆನಾ ಅಂತ ಅದು ಒಂದು ಏನು ಅಂತ ಅರ್ಥ ಆಗ್ಲಿಲ್ಲ ದೀದಿ. ಇರ್ಲಿ, ನೋಡೋಣ ಮತ್ತೆ ವಿಚಾರಿಸಿ ಹಾ ಹೇಳಿ. ಅದೊಂದ್ ಸ್ವಲ್ಪ ಇದಾಗ್ತಾ ಇದೆ, ಜಂಬ್ಲಿಂಗ್ ಆಗ್ತಾ ಇದೆ ನನಗೂ ಇಲ್ಲಿ. ಇರ್ಲಿ, ನಿಧಾನದಲ್ಲಿ ಅದು ಹೇಳಿದಿ. ಹ, ಮತ್ತೆ ನಮಗೆ ಪ್ರಶ್ನೋತ್ತರ ನೀವು ಹೇಳಿಕೊಡ್ಬೇಕು ದೀದಿ. ನಾವು ಪ್ರಶ್ನೋತ್ತರ ಹೇಳ್ಕೊಡಿ. ಹಾ, ಯಾಕಂದ್ರೆ ಪ್ರಶ್ನೋತ್ತರ ಮಾಡ್ಬೇಕು ದೀದಿ. ನಾನು ಎಲ್ಲರ ಪರವಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇರೋದು. ಹಾ ಅದಕ್ಕೆ ಯಾವಾಗಾದ್ರೂ ಒಂದು ವಾರದಲ್ಲಿ ಒಂದು ಕ್ಲಾಸ್ ಬಹುಶಃ ಎಲ್ಲರೂ ಕೂಡ ಇದಕ್ಕೆ ಅನುಮೋದನೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಹಾ ಯಾಕಂದ್ರೆ ನಾವು ಸಂಸಾರದಲ್ಲಿ ಇರುವಾಗ ತುಂಬಾ ನಮ್ಗೆ ಬರೆಯೋದು, ಮತ್ತೆ ನಮ್ಗೆಲ್ಲ ನಾವೆಲ್ಲ ಮೋಸ್ಟ್ಲಿ ಹೆಚ್ಚಿನವರೆಲ್ಲ ಎಬವ್ 50 ಇದ್ದೇವೆ. ಹಾಗಾಗಿ ಏನೋ ಹೌದು. ಒಂದು ಜನರ ಆಸಕ್ತಿಯಲ್ಲಿ ನಾವಿಲ್ಲಿ ಸೇರ್ಕೊಂಡು ಬಂದಿದ್ದೇವೆ. ತುಂಬಾ ಹಾ ನಮ್ಗೆ ಬರೆಯೋದಂತಂದ್ರೆ ಬಹುಶಃ ಕಷ್ಟ ಆಗ್ಬೋದು. ಉತ್ತರ ಆದ್ರೂ ಕೊಡ್ಲಿಕ್ಕೆ ನಾವು ಓರಲಿ ತಯಾರಿರ್ತೇವೆ. ತುಂಬಾ ಬರೆಯೋದು ನಮ್ಗೆ ಕಷ್ಟ ಆಗುತ್ತೆ ದೀದಿ. ಹಾಗಾಗಿ ಪ್ರಶ್ನೋತ್ತರ ಮಾಡಿ ನಮ್ಗೆ ಅದೇ ಸಂದರ್ಭದಲ್ಲಿ ನಾವು ಸಾಧ್ಯ ಆದಷ್ಟು ನೆನಪಿಗೆ ಬಂದಷ್ಟು ಉತ್ತರ ಹೇಳ್ತೇವೆ ನಾವು. ನಮ್ಮನ್ನ ನೀವು ತಿದ್ದಿಕೊಂಡು ತಗೊಂಡು ಹೋಗ್ಬೇಕು. ಆಯ್ತು ಆಯ್ತು, ಇನ್ನು ಮುಂದೆ ಮಾಡ್ತೀನಿ. ಅಂದ್ರೆ ಸಮಯ ಕಮ್ಮಿ ಇರೋದ್ರಿಂದ ನಾನು ಈ ಪ್ರಶ್ನೋತ್ತರ ಮಾಡ್ಲಿಲ್ಲ. ಸಪ್ನಾಜಿ ಅವರು ಹೇಳಿದ್ರು, ನೀವು ವಾರದಲ್ಲಿ ಒಮ್ಮೆ ಆದ್ರೂ ಪ್ರಶ್ನೋತ್ತರ ಮಾಡಿ ಅಂತ ಹೇಳಿದ್ರು. ಆದ್ರೆ ನಾನು ಸಮಯ ಕಡಿಮೆ ಇರೋದ್ರಿಂದ ಡೈರೆಕ್ಟ್ ನಿಮಗೆ ಹೇಳ್ತಾ ಹೋಗ್ತಾ ಇದ್ದೆ. ಏನು ಪರವಾಗಿಲ್ಲ, ಸಮಯವನ್ನ ನಾವು ಹೆಚ್ಚಿಗೆ ಮಾಡ್ಕೊಂಡು ಇಲ್ಲದ್ರೆ ಇಲ್ಲಿ ನಾವು ಪ್ರಶ್ನೋತ್ತರವನ್ನ ಮಾಡ್ತಾ ಹೋಗೋಣ. ನಾಳೆ ಕ್ಲಾಸ್ ಇದೆಯಾ ದೀದಿ? ಹಾ ಇದೆ. ಭಾನುವಾರ? ನಾಳೆ ಭಾನುವಾರನಾ? ಹಾ. ಎಲ್ಲರೂ ಭಾನುವಾರ ಎಲ್ಲಿ ಹೋಗೋದಿಲ್ಲಾದ್ರೆ ಕ್ಲಾಸ್ ಇಡೋಣ, ಇಲ್ಲಾದ್ರೆ ಯಾರಿಗಾದ್ರೂ ಹಾಗೆ ಇದಿದ್ರೆ ಕ್ಲಾಸ್ ನಾವು ರಜೆ ತಗೋಣ. ಆಮೇಲೆ ಸೋಮವಾರ ಪ್ರಶ್ನೋತ್ತರ ಕಾರ್ಯಕ್ರಮವನ್ನ ಇಡೋಣ. ನಾಳೆ ಕ್ಲಾಸ್ ಇಡಿ.